ನಾವು ಬಂದೇವ ನ್ಯಾಯವನ್ನು ಕೇಳಲಿಕ್ಕೆ, ಬೆಲೆ ಏರಿಕೆಗೆ ಧಿಕ್ಕಾರ ಹೇಳಲಿಕ್ಕೆ. ನಾವು ಬಂದೇವ ಕಾಂಗ್ರೆಸ್ನ ಬೈಯಲಿಕ್ಕೆ, ಬೆಲೆ ಏರಿಕೆಗೆ ಧಿಕ್ಕಾರ ಹೇಳಲಿಕ್ಕೆ. ಒಂದೇ ಮಾತರಂ ತಾಯಿ ಭಾರತಂ ಕನ್ನಡದ ರಕ್ಷಣೆಗೆ ಕೇಸರಿಯ ಕಹಳೆ ಮೊಳಗುತ್ತಿದೆ. ಇದು ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ, ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಸುಸಂಸ್ಕೃತರ ಕರುನಾಡಲಿ ಜನಾಕ್ರೋಶದ ಜಾತ. ಕನ್ನಡಿಗರ ಎದೆಯೊಳಗೆ ಜನಾಕ್ರೋಶದ ಜ್ವಾಲೆ, ಕಾಂಗ್ರೆಸ್ನ ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ. ಕನ್ನಡಿಗರ ಎದೆಯೊಳಗೆ ಜನಾಕ್ರೋಶದ ಜ್ವಾಲೆ, ಕಾಂಗ್ರೆಸ್ನ ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ. ಎದ್ದೇಳಿ ವೀರರೇ, ಕೇಸರಿಯ ಕರೆಯೋರೆ, ಜನಾಂದೋಲನದಿ ಬಿಜೆಪಿಗೆ ಜಯಮಾಲೆ. ಇದು ಆಕ್ರೋಶದ ಯಾತ್ರೆ, ಬಿಜೆಪಿಯ ವಿಜಯ ಯಾತ್ರೆ. ಇದು ಆಕ್ರೋಶದ ಯಾತ್ರೆ, ಬಿಜೆಪಿಯ ವಿಜಯ ಯಾತ್ರೆ. ದುರಾಡಳಿತ ಎಲ್ಲ ಮೀರಿದೆ, ಗ್ಯಾರಂಟಿ ಹೆಸರಲ್ಲೂ ಲೂಟಿ ಹೊಡೆದಿದೆ. ದೇಶ ಪ್ರೇಮಿಗಳಿಗೆಲ್ಲ ನ್ಯಾಯವೆಲ್ಲಿದೆ? ದೇಶ, ರೈತ, ಕನ್ನಡಿಗರ ಕಾವಲು, ಯುವತೆ, ಜನತೆ, ಗೋಮಾತೆಯ ಕಾಯಲು ನಮ್ಮ ನಡತೆ. ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ. ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ. ಕಾಂಗ್ರೆಸ್ ಕಳ್ಳರ ಅಧಿಕಾರ, ಪಾಕಿಸ್ತಾನಕ್ಕೂ ಜೈಕಾರ, ಹನಿ ಟ್ರಾಫಿನಲ್ಲೂ ಸರ್ಕಾರ, ನಂಬಿದ ಜನಕ್ಕೆ ಅಪಚಾರ. ವಾಲ್ಮೀಕಿಗೂ ದ್ರೋಹ, ಗೋವಿಗಳಿಗೂ ದ್ರೋಹ, ಕಾರ್ಮಿಕರಿಗೆ ವಂಚನೆ, ದಲಿತರಿಗೆ ಏಕೋ ಈ ದ್ರೋಹ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಕಾಂಗ್ರೆಸ್ಸಿನ ಆಡಳಿತ ಕೆಟ್ಟು ನಿಂತಿದೆ, ಕೇಸರಿಯ ಧೀರಪಡೆ ಎದ್ದು ನಿಂತಿದೆ. ಕಾಯಕ ಯೋಗಿಗಳು ಜನ್ಮಭೂಮಿಗೆ, ಬಿಜೆಪಿಯ ಭರವಸೆಯು ರಾಮಭೂಮಿಗೆ. ರಾಮ, ಭೀಮ, ಬಸವ, ಹನುಮ, ಭಾರತ ಮಾತಾ ಧರ್ಮದ ರಕ್ಷಣೆಗಾಗಿ ಭಗವದ್ಗೀತಾ. ಇದು ಆಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ.
ಯೋಜನೆಗಳೇ ಅಭಿವೃದ್ಧಿಗೂ ಕತ್ರಿ, ಕಷ್ಟ ಬಿಲ್ಲುಗಳಿಗಾಗಿ ದುರಸ್ತಿ. ಇದು ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಇದು ಬಿಜೆಪಿಯ ಯಾತ್ರೆ, ವಿಜಯದ ನ್ಯಾಯ ಯಾತ್ರೆ. ಬೆಲೆ ಏರಿಕೆಗೆ ನೊಂದಿದೆ ಜನ, ಕಾಂಗ್ರೆಸ್ ದುಷ್ಟರ ಕ್ರೀಡಾಂಗಣ. ಅಲ್ಪರ ಓಲೈಕೆಯ ಅಧಿಕಾರ, ಸಾಲು ಸಾಲು ಬೀಳುತ್ತಿವೆ ಬಡವರ ಹೆಣ. ಒಂದೇ ಮಾತರಂ ತಾಯಿ ಭಾರತಂ, ಕನ್ನಡದ ರಕ್ಷಣೆಗೆ ಕೇಸರಿಯ ಕಹಳೆ ಮೊಳಗುತ್ತಿದೆ. ಇದು ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಸುಸಂಸ್ಕೃತರ ಕರುನಾಡಲಿ ಜನಾಕ್ರೋಶದ ಜಾತ. ಕನ್ನಡಿಗರ ಎದೆಯೊಳಗೆ ಜನಾಕ್ರೋಶದ ಜ್ವಾಲೆ, ಕಾಂಗ್ರೆಸ್ನ ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ. ಕನ್ನಡಿಗರ ಎದೆಯೊಳಗೆ ಜನಾಕ್ರೋಶದ ಜ್ವಾಲೆ, ಕಾಂಗ್ರೆಸ್ನ ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ. ಎದ್ದೇಳಿ ವೀರರೇ, ಕೇಸರಿಯ ಕರೆಯೋಲೆ, ಜನಾಂದೋಲನದಿ ಬಿಜೆಪಿಗೆ ಜಯಮಾಲೆ. ಆಕ್ರೋಶದ ಯಾತ್ರೆ, ಬಿಜೆಪಿಯ ವಿಜಯ ಯಾತ್ರೆ. ಇದು ಆಕ್ರೋಶದ ಯಾತ್ರೆ, ಬಿಜೆಪಿಯ ವಿಜಯ ಯಾತ್ರೆ. ಕರುನಾಡೆಲ್ಲ ಕ್ರಾಂತಿಗೊಂಡಿದೆ, ಕಾಂಗ್ರೆಸ್ನ ದುರಾಡಳಿತ ಎಲ್ಲ ಮೀರಿದೆ. ಗ್ಯಾರಂಟಿ ಹೆಸರಲ್ಲೂ ಲೂಟಿ ಹೊಡೆದಿದೆ, ದೇಶ ಪ್ರೇಮಿಗಳಿಗೆಲ್ಲ ನ್ಯಾಯವೆಲ್ಲಿದೆ. ದೇಶ, ರೈತ, ಕನ್ನಡಿಗರ ಕಾವಲು, ಯುವತೆ ಜನತೆ ಗೋಮಾತೆಯ ಕಾಯಲು ನಮ್ಮ ನಡತೆ. ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ. ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ. ಕಾಂಗ್ರೆಸ್ ಕಳ್ಳರ ಅಧಿಕಾರ, ಪಾಕಿಸ್ತಾನಕ್ಕೂ ಜೈಕಾರ. ಹನಿ ಟ್ರಾಪಿನಲ್ಲೂ ಸರ್ಕಾರ, ನಂಬಿದ ಜನಕ್ಕೆ ಅಪಚಾರ. ವಾಲ್ಮೀಕಿಗೂ ದ್ರೋಹ, ಗೋವಿಗಳಿಗೂ ದ್ರೋಹ, ಕಾರ್ಮಿಕರಿಗೆ ವಂಚನೆ, ದಲಿತರಿಗೆ ಏಕೋ ಈ ದ್ರೋಹ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಕಾಂಗ್ರೆಸ್ಸಿನ ಆಡಳಿತ ಕೆಟ್ಟು ನಿಂತಿದೆ, ಕೇಸರಿಯ ವೀರಪಡೆ ಎದ್ದು ನಿಂತಿದೆ. ಕಾಯಕ ಯೋಗಿಗಳು ಜನ್ಮಭೂಮಿ
ಶಾಂತಿಯ ಭರವಸೆಯು ರಾಮಭೂಮಿಗೆ. ರಾಮ ಭೀಮ ಬಸವ ಹನುಮ ಭಾರತ ಮಾತಾ ಧರ್ಮದ ರಕ್ಷಣೆಗಾಗಿ ಭಗವದ್ಗೀತಾ. ಇದು ಆಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಕಾಮದಾರಿಯಲ್ಲೂ ಲಂಚಾವತಾರ 60% ದೋಚಿದ ಸರ್ಕಾರ. ಮಕ್ಕಳೂಟದಲ್ಲೂ ಮೋಸವಿದೆ, ಸಮಾಜವಾದದಲ್ಲೂ ವೇಷವಿದೆ. ಬೆಂಗಳೂರು ಮುಳುಗಡೆ, ಸ್ವಂತ ಮಾಲು ಮಳಿಗೆಗಳೇ ಅಭಿವೃದ್ಧಿಗೂ ಕತ್ರಿ. ಕಷ್ಟ ಬಿಲ್ಲುಗಳಿಗಾಗಿ ದುರಸ್ತಿ. ಇದು ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಇದು ಬಿಜೆಪಿಯ ಯಾತ್ರೆ, ವಿಜಯದ ನ್ಯಾಯ ಯಾತ್ರೆ. ಬೆಲೆ ಏರಿಕೆಗೆ ನೊಂದಿದೆ ಜನ, ಕಾಂಗ್ರೆಸ್ ದುಷ್ಟರ ಕ್ರೀಡಾಂಗಣ. ಅಲ್ಪರ ಓಲೈಕೆಯ ಅಧಿಕಾರ, ಸಾಲು ಸಾಲು ಬೀಳುತ್ತಿವೆ ಬಡವರ ಹೆಣ. ಒಂದೇ ಮಾತರಂ ತಾಯಿ ಭಾರತಂ, ಕನ್ನಡದ ರಕ್ಷಣೆಗೆ ಕೇಸರಿಯ ಕಹಳೆ ಮೊಳಗುತ್ತಿದೆ. ಇದು ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಸುಸಂಸ್ಕೃತರ ಕರುನಾಡಲಿ ಜನಾಕ್ರೋಶದ ಜಾಥಾ. ಕನ್ನಡಿಗರ ಎದೆಯೊಳಗೆ ಜನಾಕ್ರೋಶದ ಜ್ವಾಲೆ. ಕಾಂಗ್ರೆಸ್ನ ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ. ಕನ್ನಡಿಗರ ಎದೆಯೊಳಗೆ ಜನಾಕ್ರೋಶದ ಜ್ವಾಲೆ. ಕಾಂಗ್ರೆಸ್ನ ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ. ಎದ್ದೇಳಿ ವೀರರೇ, ಕೇಸರಿಯ ಕರೆಯೋರೆ. ಜನಾಂದೋಲನದಿ ಬಿಜೆಪಿಗೆ ಜಯಮಾಲೆ. ಆಕ್ರೋಶದ ಯಾತ್ರೆ, ಬಿಜೆಪಿಯ ವಿಜಯ ಯಾತ್ರೆ. ಇದು ಆಕ್ರೋಶದ ಯಾತ್ರೆ, ಬಿಜೆಪಿಯ ವಿಜಯ ಯಾತ್ರೆ. ಕರುನಾಡೆಲ್ಲ ಕ್ರಾಂತಿಗೊಂಡಿದೆ, ಕಾಂಗ್ರೆಸ್ನ ದುರಾಡಳಿತ ಎಲ್ಲ ಮೀರಿದೆ. ಗ್ಯಾರಂಟಿ ಹೆಸರಲ್ಲೂ ಲೂಟಿ ಹೊಡೆದಿದೆ. ದೇಶ ಪ್ರೇಮಿಗಳಿಗೆಲ್ಲ ನ್ಯಾಯವೆಲ್ಲಿದೆ. ದೇಶ ರೈತ ಕನ್ನಡಿಗರ ಕಾವಲು, ಯುವತೆ ಜನತೆ ಗೋಮಾತೆಯ ಕಾಯಲು ನಡತೆ. ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ. ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ. ಕಾಂಗ್ರೆಸ್ ಕಳ್ಳರ
ಕಂಚಿನ ಆಡಳಿತ ಕೆಟ್ಟು ನಿಂತಿದೆ, ಕೇಸರಿಯ ಧೀರಪಡೆ ಎದ್ದು ನಿಂತಿದೆ, ಕಾಯಕ ಯೋಗಿಗಳು ಜನ್ಮಭೂಮಿಗೆ, ಬಿಜೆಪಿಯ ಭರವಸೆಯು ರಾಮಭೂಮಿಗೆ. ರಾಮ ಭೀಮ ಬಸವ ಹನುಮ ಭಾರತ ಮಾತಾ ಧರ್ಮದ ರಕ್ಷಣೆಗಾಗಿ ಭಗವದ್ಗೀತಾ. ಇದು ಆಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ, ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಕಾಮಗಾರಿಯಲ್ಲೂ ಲಂಚಾವತಾರ, 60% ದೋಚಿದ ಸರ್ಕಾರ, ಮಕ್ಕಳೂಟದಲ್ಲೂ ಮೋಸವಿದೆ, ಸಮಾಜವಾದದಲ್ಲೂ ವೇಷವಿದೆ, ಬೆಂಗಳೂರು ಮುಳುಗಡೆ ಸ್ವಂತ ಮಾಲು ಮಳಿಗೆಗಳೇ, ಅಭಿವೃದ್ಧಿಗೂ ಕತ್ರಿ ಕಷ್ಟ ಬಿಲ್ಲುಗಳಿಗಾಗಿ ದುರಸ್ತಿ. ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ, ಇದು ಬಿಜೆಪಿಯ ಯಾತ್ರೆ, ವಿಜಯದ ನ್ಯಾಯ ಯಾತ್ರೆ. ಬೆಲೆ ಏರಿಕೆಗೆ ನೊಂದಿದೆ ಜನ, ಕಾಂಗ್ರೆಸ್ ದುಷ್ಟರ ಕ್ರೀಡಾಂಗಣ, ಅಲ್ಪರ ಓಲೈಕೆಯ ಅಧಿಕಾರ, ಸಾಲು ಸಾಲು ಬೀಳುತ್ತಿವೆ ಬಡವರ ಹೆಣ. ಒಂದೇ ಮಾತರಂ ತಾಯಿ ಭಾರತಂ, ಕನ್ನಡದ ರಕ್ಷಣೆಗೆ ಕೇಸರಿಯ ಕಹಳೆ ಮೊಳಗುತ್ತಿದೆ. ಇದು ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ, ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಸುಸಂಸ್ಕೃತರ ಕರುನಾಡಲಿ ಜನಾಕ್ರೋಶದ ಜಾಥಾ. ಕನ್ನಡಿಗರ ಎದೆಯೊಳಗೆ ಜನಾಕ್ರೋಶದ ಜ್ವಾಲೆ, ಕಾಂಗ್ರೆಸ್ನ ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ, ಕನ್ನಡಿಗರ ಎದೆಯೊಳಗೆ ಜನಾಕ್ರೋಶದ ಜ್ವಾಲೆ, ಕಾಂಗ್ರೆಸ್ನ ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ, ಎದ್ದೇಳಿ ವೀರರೇ ಕೇಸರಿಯ ಕರೆಯೋಲೆ, ಜನಾಂದೋಲನದಿ ಬಿಜೆಪಿಗೆ ಜಯಮಾಲೆ. ಆಕ್ರೋಶದ ಯಾತ್ರೆ, ಬಿಜೆಪಿಯ ವಿಜಯ ಯಾತ್ರೆ, ಇದು ಆಕ್ರೋಶದ ಯಾತ್ರೆ, ಬಿಜೆಪಿಯ ವಿಜಯ ಯಾತ್ರೆ. ಕರುನಾಡೆಲ್ಲ ಕ್ರಾಂತಿಗೊಂಡಿದೆ, ಕಾಂಗ್ರೆಸ್ನ ದುರಾಡಳಿತ ಎಲ್ಲ ಮೀರಿದೆ, ಗ್ಯಾರಂಟಿ ಹೆಸರಲ್ಲೂ ಲೂಟಿ ಹೊಡೆದಿದೆ, ದೇಶ ಪ್ರೇಮಿಗಳಿಗೆಲ್ಲ ನ್ಯಾಯವೆಲ್ಲಿದೆ, ದೇಶ ರೈತ ಕನ್ನಡಿಗರ ಕಾವಲು, ಯುವತೆ ಜನತೆ ಗೋಮಾತೆಯ ಕಾಯಲು ನಮ್ಮ ನಡತೆ. ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ, ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ.
ರೈತರಿಗೆ ಏಕೋ ಈ ದ್ರೋಹ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಕಾಂಗ್ರೆಸ್ಸಿನ ಆಡಳಿತ ಕೆಟ್ಟು ನಿಂತಿದೆ, ಕೇಸರಿಯ ವೀರಪಡೆ ಎದ್ದು ನಿಂತಿದೆ. ಕಾಯಕಯ ಯೋಗಿಗಳು ಜನ್ಮಭೂಮಿಗೆ, ಬಿಜೆಪಿಯ ಭರವಸೆಯು ರಾಮಭೂಮಿಗೆ. ರಾಮ ಭೀಮ ಬಸವ ಹನುಮ ಭಾರತ ಮಾತಾ ಧರ್ಮದ ರಕ್ಷಣೆಗಾಗಿ ಭಗವದ್ಗೀತಾ. ಇದು ಆಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಕಾಮಗಾರಿಯಲ್ಲೂ ಲಂಚಾವತಾರ, 60% ದೋಚಿದ ಸರ್ಕಾರ. ಮಕ್ಕಳೂಟದಲ್ಲೂ ಮೋಸವಿದೆ, ಸಮಾಜವಾದದಲ್ಲೂ ವೇಷವಿದೆ. ಬೆಂಗಳೂರು ಮುಳುಗಡೆ, ಸ್ವಂತ ಮಾಲು ಮಳಿಗೆಗಳೇ ಅಭಿವೃದ್ಧಿಗೂ ಕತ್ರಿ. ಕಷ್ಟ ಬಿಲ್ಲುಗಳಿಗಾಗಿ ದುರಸ್ತಿ. ಇದು ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಇದು ಬಿಜೆಪಿಯ ಯಾತ್ರೆ, ವಿಜಯದ ನ್ಯಾಯ ಯಾತ್ರೆ. ಬೆಲೆ ಏರಿಕೆಗೆ ನೊಂದಿದೆ ಜನ, ಕಾಂಗ್ರೆಸ್ ದುಷ್ಟರ ಕ್ರೀಡಾಂಗಣ. ಅಲ್ಪರ ಓಲೈಕೆಯ ಅಧಿಕಾರ, ಸಾಲು ಸಾಲು ಬೀಳುತ್ತಿವೆ ಬಡವರ ಹೆಣ. ಒಂದೇ ಮಾತರಂ ತಾಯಿ ಭಾರತಂ, ಕನ್ನಡದ ರಕ್ಷಣೆಗೆ ಕೇಸರಿಯ ಕಹಳೆ ಮೊಳಗುತ್ತಿದೆ. ಇದು ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಸುಸಂಸ್ಕೃತರ ಕರುನಾಡಲಿ ಜನಾಕ್ರೋಶದ ಜಾಥಾ. ಕನ್ನಡಿಗರ ಎದೆಯೊಳಗೆ ಜನಾಕ್ರೋಶದ ಜ್ವಾಲೆ, ಕಾಂಗ್ರೆಸ್ನ ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ. ಕನ್ನಡಿಗರ ಎದೆಯೊಳಗೆ ಜನಾಕ್ರೋಶದ ಜ್ವಾಲೆ, ಕಾಂಗ್ರೆಸ್ನ ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ. ಎದ್ದೇಳಿ ವೀರರೇ, ಕೇಸರಿಯ ಕರೆಯೋರೆ. ಜನಾಂದೋಲನದಿ ಬಿಜೆಪಿಗೆ ಜಯಮಾಲೆ. ಆಕ್ರೋಶದ ಯಾತ್ರೆ, ಬಿಜೆಪಿಯ ವಿಜಯ ಯಾತ್ರೆ. ಇದು ಆಕ್ರೋಶದ ಯಾತ್ರೆ, ಬಿಜೆಪಿಯ ವಿಜಯ ಯಾತ್ರೆ. ಕರುನಾಡೆಲ್ಲ ಕ್ರಾಂತಿಗೊಂಡಿದೆ, ಕಾಂಗ್ರೆಸ್ನ ದುರಾಡಳಿತ ಎಲ್ಲ ಮೀರಿದೆ. ಗ್ಯಾರಂಟಿ ಹೆಸರಲ್ಲೂ ಲೂಟಿ ಹೊಡೆದಿದೆ, ದೇಶ ಪ್ರೇಮಿಗಳಿಗೆಲ್ಲ ನ್ಯಾಯವೆಲ್ಲಿದೆ. ದೇಶ
ಹಿರಿಯರ ಕಾವಲು, ಯುವತೆ ಜನತೆ ಗೋಮಾತೆಯ ಕಾಯಲು. ನಮ್ಮ ನಡತೆ ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ. ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ. ಕಾಂಗ್ರೆಸ್ ಕಳ್ಳರ ಅಧಿಕಾರ, ಪಾಕಿಸ್ತಾನಕ್ಕೂ ಜೈಕಾರ, ಹಂಗಾಪಿನಲ್ಲೂ ಸರ್ಕಾರ, ನಂಬಿದ ಜನಕ್ಕೆ ಅಪಚಾರ. ವಾಲ್ಮೀಕಿಗೂ ದ್ರೋಹ, ಕೋಮಿಗಳಿಗೂ ದ್ರೋಹ, ಕಾರ್ಮಿಕರಿಗೆ ವಂಚನೆ, ದಲಿತರಿಗೆ ಏಕೋ ಈ ದ್ರೋಹ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಕಾಂಗ್ರೆಸ್ಸಿನ ಆಡಳಿತ ಕೆಟ್ಟು ನಿಂತಿದೆ, ಕೇಸರಿಯ ತೀರಪಡೆ ಎದ್ದು ನಿಂತಿದೆ. ಕಾಯಕ ಯೋಗಿಗಳು ಜನ್ಮಭೂಮಿಗೆ, ಬಿಜೆಪಿಯ ಭರವಸೆಯು ರಾಮಭೂಮಿಗೆ. ರಾಮ ಭೀಮ ಬಸವ ಹನುಮ ಭಾರತ ಮಾತಾ ಧರ್ಮದ ರಕ್ಷಣೆಗಾಗಿ ಭಗವದ್ಗೀತಾ. ಇದು ಆಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಕಾಮದಾರಿಯಲ್ಲೂ ಲಂಚಾವತಾರ, 60% ದೋಚಿದ ಸರ್ಕಾರ. ಮಕ್ಕಳೂಟದಲ್ಲೂ ಮೋಸವಿದೆ, ಸಮಾಜವಾದದಲ್ಲೂ ವೇಷವಿದೆ. ಬೆಂಗಳೂರು ಮುಳುಗಡೆ, ಸ್ವಂತ ಮಾಲು ಮಳಿಗೆಗಳೇ ಅಭಿವೃದ್ಧಿಗೂ ಕತ್ರಿ. ಕಷ್ಟ ಬಿಲ್ಲುಗಳಿಗಾಗಿ ದುರಸ್ತಿ. ಇದು ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಇದು ಬಿಜೆಪಿಯ ಯಾತ್ರೆ, ವಿಜಯದ ನ್ಯಾಯ ಯಾತ್ರೆ. ಬೆಲೆ ಏರಿಕೆಗೆ ನೊಂದಿದೆ ಜನ, ಕಾಂಗ್ರೆಸ್ ದುಷ್ಟರ ಕ್ರೀಡಾಂಗಣ. ಅಲ್ಪರ ಓಲೈಕೆಯ ಅಧಿಕಾರ, ಸಾಲು ಸಾಲು ಬೀಳುತ್ತಿವೆ ಬಡವರ ಹೆಣ. ಒಂದೇ ಮಾತರಂ ತಾಯಿ ಭಾರತಂ, ಕನ್ನಡದ ರಕ್ಷಣೆಗೆ ಕೇಸರಿಯ ಕಹಳೆ ಮೊಳಗುತ್ತಿದೆ. ಇದು ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಸುಸಂಸ್ಕೃತರ ಕರುನಾಡಲಿ ಜನಾಕ್ರೋಶದ ಜಾಥಾ. ಕನ್ನಡಿಗರ ಎದೆಯೊಳಗೆ ಜನಾಕ್ರೋಶದ ಜ್ವಾಲೆ. ಕಾಂಗ್ರೆಸ್ನ ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ, ಕನ್ನಡಿಗರ ಎದೆಯೊಳಗೆ ಜನಾಕ್ರೋಶದ ಜ್ವಾಲೆ. ಕಾಂಗ್ರೆಸ್ನ
ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ ಎದ್ದೇಳಿ ವೀರರೇ ಕೇಸರಿಯ ಕರೆಯೋ
ಭಾರತ್ ಮಾತಾ ಕಿ. ವೇದಿಕೆ ಮೇಲಿರುವಂತಹ ಶಾಂತರಾಜ ಮುಖರ್ಜಿ ಅವರಿಗೆ, ಭಾರತ ಮಾತೆಗೆ ಮತ್ತು ದೀನದಯಾಳ್ ಉಪಾಧ್ಯಾಯ ಅವರ ಭಾವಚಿತ್ರಕ್ಕೆ ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪುಷ್ಪಾರ್ಪಣೆಯನ್ನು ಕೈಗೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ. ಭಾರತ್ ಮಾತಾ ಕಿ. ಮುಂದೆ ಭಾರತ್ ಮಾತಾ ಕಿ. ಎಲ್ಲ ತೆಗೆದುಕೊಳ್ಬೇಕು ದಯವಿಟ್ಟು. ಸೌಂಡ್ ಮಾಸ್ಕ್ ಒಂಚೂರು ಕಡಿಮೆ ಮಾಡಪ್ಪ ಬೇಸರ. ಸೌಂಡ್ ಕಡಿಮೆ ಆಗಲಿ, ಎಲ್ಲ ಹೊಡಿತಾರೆ, ಕಿವಿ ಹೊಡಿತಾರೆ. ಈಗ ಆಯ್ತಾ? ಈಗ ಕೇಳಿಸ್ತಾರೆ ಕರೆಕ್ಟ್ ಆಗಿ. ಈಗ ಬೋಲೋ ಭಾರತ್ ಮಾತಾ ಕಿ. ಏನ್ ತೊಂದರೆ ಆಗಲ್ಲ ತಾನೆ? ದಯವಿಟ್ಟು ಸರ್ ಎಲ್ಲ ಮುಂದೆ ಕುತ್ಕೋಬೇಕು ನೀವು. ಶುರು ಮಾಡಿ. ಗುರು ಸೈಡ್ ಬಂದ್ಬಿಡ್ಬೇಕು ನೀವು. ಭಾರತ್ ಮಾತಾ ಕಿ. ಏ ಅಣ್ಣ, ಅಲ್ಲಿ ಅಲ್ಲಿ ನಿಲ್ಸಿ, ಅಲ್ಲಿ ವೇದಿಕೆ ಮೇಲೆ ಬರೋದು ನಿಲ್ಸಿ ಅಲ್ಲಿ. ಸರ್ ಸರ್ ಈಗ ಒಂದ್ಸಾರಿ ಜೋರಾಗಿ ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಸರ್ಕಾರಕ್ಕೆ. ಸರ್ ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರು ಈ ಒಂದು ಹೋರಾಟದ ಸಭೆಯ ಸ್ವಾಗತವನ್ನ ಮಾಡ್ತಾರೆ. ಸರ್ ಕ್ಲಿಯರ್ ಮಾಡಿಸಿ ಸರ್. ಸರ್ ಕ್ಲಿಯರ್ ಮಾಡಿಸಿ ಸರ್. ಮುಂದಿನವರು ದಯವಿಟ್ಟು ಮೀಡಿಯಾದವ್ರಿಗೆ ತರಬೇಡಿ. ದಯವಿಟ್ಟು ಮುಂದಿನವರು ಕ್ಯಾಮೆರಾ ಫೋಟೋ ಬರ್ತಾರೆ ದಯವಿಟ್ಟು. ಸರ್ ಮೊಬೈಲ್ ಈ ಕಡೆ ಬಂದ್ರಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಇವತ್ತು ಜನಾಕ್ರೋಶ ಆಂದೋಲನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬ್ರದರ್ ಸೈಡ್ ಬಂದ್ಬಿಡ್ರಿ. ನಡೆಸುತ್ತಿರುವ ಸೈಡ್ ಬಂದ್ಬಿಡ್ರಿ. ಪ್ರಕಾರ ನೆಚ್ಚಿನ ನಾಯಕರು ಹಾಗೂ ಸಾಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ಪಿಒಗಳಿಗೆ ತಮ್ಮೆಲ್ಲರ ಪರವಾಗಿ, ಗದಗ ಜಿಲ್ಲೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಮ್ಮ ನೆಚ್ಚಿನ ನಾಯಕರು, ಮುಂದೆ ಕ್ಲಿಯರ್ ಮಾಡಿಸಿ. ಹಿಂದುಳಿದ ವರ್ಗದ ಹಿರಿಯ ನಾಯಕರು, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಮ್ಮೆಲ್ಲ ನೆಚ್ಚಿನ ನಾಯಕರು, ಮಾಜಿ ಸಚಿವರು, ಶಾಸಕರು ಇವರು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇನ್ನೋರ್ವ ಹಿರಿಯರಾದಂತಹ ಸನ್ಮಾನ್ಯ ಮಾಜಿ ಸಚಿವರು ಆದಂತ ಮಾಜಿ ಜಿಲ್ಲಾಧ್ಯಕ್ಷ ಕಳಕಪ್ಪಚ್ಚಿ ಬಂಡಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೀನಿ. ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರು ಶ್ರೀ ಎಸ್.ವಿ. ಸಂತೂರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೀನಿ. ನಮ್ಮ ನೆಚ್ಚಿನ ನಾಯಕರು ಶಿರಟ್ಟಿ ಶಾಸಕರಾದಂತ ಇನ್ನೋರ್ವ ನೆಚ್ಚಿನ ನಾಯಕರು ಗಂಗಾವತಿ ಶಾಸಕರಂತ ಶ್ರೀ ಜನಾರ್ದನ್ ರೆಡ್ಡಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೀನಿ. ಹಾಗೂ ಮುಂದೆ ಬರೋ. ಗದಗ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಜನಾಕ್ರೋಶ ಯಾತ್ರೆ ಬಹಳ ಯಶಸ್ವಿಯಾಗಿ ಇವತ್ತು ಆಗ್ತಾ ಇದೆ. ಜಿಲ್ಲೆಯ ಅಧ್ಯಕ್ಷರು, ನಮ್ಮೆಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕರು ಎಲ್ಲ ಒಂದು ಸಹಕಾರದಿಂದ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಯುವಕ ಮಿತ್ರರನ್ನ ವಿನಂತಿ ಮಾಡ್ತಾರೆ. ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರು ಕೂತಿದ್ದಾರೆ. ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರು ಕೂತಿದ್ರೆ ದಯವಿಟ್ಟು ಇಲ್ಲಿ ಈ ರೀತಿ ಮಾಡಬೇಡಿ. ದಯವಿಟ್ಟು ಎಲ್ಲ ಸೈಡಿಗೆ ಬನ್ನಿ ಅಣ್ಣ. ದಯವಿಟ್ಟು ನೋಡಿ, ನೀವು ಆ ಕಡೆಯಿಂದ ಬೇಕಾದ್ರೆ ಹಿಂದ್ಗಡೆ ಬನ್ನಿ. ದಯವಿಟ್ಟು ಪತ್ರಿಕೆ ಮಾಧ್ಯಮ ಸ್ನೇಹಿತರು ತೊಂದರೆ ಮಾಡಬೇಡಿ. ಅಲ್ಲಿ ಇಲ್ಲ, ಅಲ್ಲೇ ಕೆಳಗೆ ಕೂತ್ಕೊಳ್ಳಿ, ಕೆಳಗೆ ಕೂತ್ಕೊಳ್ಳಿ, ಅಲ್ಲಿ ಕೆಳಗೆ ಕೂತ್ಕೊಳ್ಳಿ. ದಯವಿಟ್ಟು ಅಲ್ಲೂ ಕೂಡ ಕೆಳಗೆ ಕೂತ್ಕೊಳ್ಳಿ ಸಾಧ್ಯಾದಷ್ಟು. ದಯವಿಟ್ಟು ಎಲ್ಲ ಕೆಳಗೆ ಕೂತ್ಕೊಳ್ಳಿ. ಪತ್ರಿಕಾ ಮಾಧ್ಯಮ ಸ್ನೇಹಿತರು ತೊಂದರೆ ಆಗ್ತಾ ಅಣ್ಣ, ಕೆಳಗೆ ಕೂತ್ಕೊಳ್ಳಿ. ದಯವಿಟ್ಟು ಕೆಳಗೆ ಕೂತ್ಕೊಳ್ಳಿ. ಪ್ರಶಾಂತ್ ಪದ್ಧತಿ ಕುಡಿಯೋ ನೀರು ವ್ಯವಸ್ಥೆ ಮಾಡಿ. ದಯವಿಟ್ಟು ಎಲ್ಲರೂ ಕೂಡ ಸಮಾಧಾನದಲ್ಲಿರಬೇಕು. ಯಾರು ಕೂಡ ಗೊಂದಲ ಮಾಡಬಾರ್ದು, ಗಲಾಟೆ ಮಾಡಬಾರ್ದು. ದಯವಿಟ್ಟು ಅಲ್ಪ ಯಾರು ಕೂಡ ತೊಂದರೆ, ದಯವಿಟ್ಟು ಕೂತ್ಕೊಳ್ಳಿ ಕೆಳಗೆ. ಇನ್ನೋರ್ವ ಶಾಸಕರಾದಂತಹ
ಸನ್ಮಾನ್ಯ ಹರೀಶ್ ಪುಂಜ ಅವರಿಗೂ ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೀನಿ. ಹಾಗೂ ಈ ಕಾರ್ಯಕ್ರಮ ಆಡಿಸಿದಂತ ತಮ್ಮೇಶ್ ಅವರಿಗೂ ಸಹಿತ ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೀನಿ. ಶರಣು ತಂಡಿಕೇರಿ ಅವ್ರನ್ನ ಸ್ವಾಗತ ಕೋರ್ತೀನಿ. ಹಾಗೂ ಅನಿಲ್ ಮೆಣಸಿಕಾಯಿ ಅವ್ರಿಗೂ ಸ್ವಾಗತ ಕೋರ್ತೀನಿ. ಹಾಗೂ ಅನಿಲ್ ಮೆಣಸಿಕಾಯಿ ಅವರ ವ್ಯಕ್ತಿಗೆ ಆಕರ್ಷಣೆ ಕೇಳ್ತೀನಿ. ಹಾಗೂ ಮಹಿಳಾ ಜಿಲ್ಲಾಧ್ಯಕ್ಷ ಅಂತ ನಿರ್ಮಲಾ ಕೊಳ್ಳಿಯವರು ಹಾಗೂ ಉಷಾ ದಾಸರವರು ಈ ಕಾರ್ಯಕ್ರಮಕ್ಕೆ ಆಶ್ರಿತ ಎಲ್ಲ ಪಕ್ಷದ ಗಣ್ಯಮಾನ್ಯರು ಹಾಗೂ ಕಾರ್ಯಕರ್ತರು ಎಲ್ಲರಿಗೂ ಸ್ವಾಗತಿಸಿ, ಇವತ್ತೇನು ಸನ್ಮಾನ್ಯ ರಾಜ್ಯಾಧ್ಯಕ್ಷ ಅಂತ ಬಿವೈಜೇಂದ್ರವರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜನಾಕ್ರೋಶ ಆಂದೋಲನ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವತ್ತು ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರವನ್ನ ಮನವರಿಕೆ ಮಾಡಲು, ಜನರಿಗೆ ತಿಳುವಳಿಕೆ ಮಾಡಲು ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಆಗಮಿಸಿದ ಎಲ್ಲ ಪಕ್ಷದ ಹಿರಿಯ ಮುಖಂಡರಿಗೆ ಇನ್ನೊಮ್ಮೆ ಹೃತ್ಪೂರ್ವಕ ಸ್ವಾಗತಿಸಿ ಮುಂದೆ ಅವರು ಭಾಷಣ ಮಾಡಲು ಅವರಿಗೆ ಸಲಹೆಯನ್ನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ. ಶಿರಹಟ್ಟಿ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ಚಂದ್ರು ಲಮಾಣಿ ಅವರು ಜನಾಕ್ರೋಶ ಯಾತ್ರೆಯನ್ನ ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ. ಭಾರತೀಯ ಜನತಾ ಪಾರ್ಟಿ ಗದಗ ಜಿಲ್ಲೆಯ ವತಿಯಿಂದ ಇವತ್ತು ನಡೆದಿರುವಂತ ಈ ಜನಾಕ್ರೋಶ ಯಾತ್ರೆಯಲ್ಲಿ ಮತ್ತು ಈ ನೇತೃತ್ವವನ್ನು ವಹಿಸಿದಂತ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂತ ಬಿ.ವೈ. ವಿಜೇಂದ್ರನವರೇ, ವೇದಿಕೆ ಮೇಲೆ ಆಸೀನರುವಂತ ಚಲೋದಿ ನಾರಾಯಣಸ್ವಾಮಿ ಸರ್ ಅವರೇ, ತೋಟಪ್ಪ ಕುರುಡಿಗೆ ಅವರೇ, ಸಿ ಪಾಟೀಲ್ ಸರ್ ಅವರೇ, ಎಸ್.ವಿ. ಸಂಕನೂರ್ ಸರ್ ಅವರೇ, ಕಳಕಪ್ಪ ಬಂಡಿ ಸರ್ ಅವರೇ, ಎನ್ ರವಿಕುಮಾರ್ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರುವಂತ ಎಲ್ಲ ಗಣ್ಯಮಾನ್ಯರೇ, ಇನ್ನೋರ್ವ ನಮ್ಮ ಶಾಸಕ ಮಿತ್ರರಂತ ಹರೀಶ್ ಪುಂಜಾ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರುವಂತ ಎಲ್ಲ ಗಣ್ಯಮಾನ್ಯರೇ, ತಮಗೆಲ್ಲರಿಗೂ ಸಹಿತ ಅನಂತ ನಮಸ್ಕಾರಗಳು ಕೋರಿ ಇವತ್ತು ಇಲ್ಲಿ ಸೇರಿದಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ತಮಗೆಲ್ಲರಿಗೂ ಬಂದು ಅತ್ಯಂತ ಯಶಸ್ವಿಯಾಗಿದ್ದಕ್ಕೆ ತಮಗೆಲ್ಲರಿಗೂ ಸಹಿತ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು 2 ವರ್ಷ ಆದ ನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಮ್ಮ ಜನರಿಗೆ, ಈ ರಾಜ್ಯದ ಜನತೆಗೆ ಯಾವ ತರ ಕಷ್ಟವನ್ನ ಕೊಡ್ತಾ ಇದೆ ಅಂತ ಹೇಳಿ ತಮಗೆಲ್ಲರಿಗೂ ಗೊತ್ತಿದೆ. 2 ವರ್ಷದಲ್ಲಿ ಸುಮಾರು 3 ಬಾರಿ ಸಾಮಾನ್ಯರು ಕೊಂಡುಕೊಳ್ಳುವಂತ ವಸ್ತು ಮೇಲೆ ಇಡೀ ರಾಜ್ಯದ ಜನತೆಗೆ ಕಷ್ಟವನ್ನ ಕೊಡುವುದರ ಜೊತೆಯಲ್ಲಿ ಆ ಜನರ ಜೊತೆ ಚೆಲ್ಲಾಟ ಆಡುವುದನ್ನ ನಾವೆಲ್ಲರೂ ಸಹಿತ ನೋಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ರಾಜ್ಯ ಸರ್ಕಾರ ಬಂದ ಮೇಲೆ 2 ವರ್ಷದಲ್ಲಿ ತಾಯಂದ್ರಿಗೆಲ್ಲ ಉಚಿತವಾದಂತ ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳಿ ಇಡೀ ರಾಜ್ಯದ ಜನತೆಯ ದಿಕ್ಕನ್ನ ತಪ್ಪಿಸ್ತಾ ಇದೆ. ತಾಯಂದ್ರಿಗೆ ಯೋಜನೆಗಳನ್ನ ಕೊಡ್ಬೇಕಂತ ಅನ್ಕೊಂಡಿದ್ರು. ಇವತ್ತು ಎಷ್ಟೋ ಜನ ತಾಯಂದ್ರಿಗೆ 3-4 ವರ್ಷಗಳಾದ್ರೂ ಸಹಿತ ಯಾವುದೇ ತರ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಕೊಡೋದ್ರಲ್ಲಿ ಸಹಿತ ವಿಫಲವಾಗಿದೆ. ಇವತ್ತು ತಾಯಂದ್ರು ಸಹಿತ ಇವತ್ತು ಹಿಡಿ ಶಾಪವನ್ನ ಹಾಕ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ. ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಎಸ್ಸಿಪಿ ಟಿಎಸ್ಪಿ ಹಣದ ದುರ್ಬಳಕೆಯನ್ನ ಸುಮಾರು 42,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ರಾಜ್ಯದ ಜನತೆಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನತೆಗೆ ಬಹಳಷ್ಟು ಅನ್ಯಾಯವನ್ನು ಮಾಡ್ತಾ ಇರುವುದನ್ನು ಇಡೀ ರಾಜ್ಯದ ಜನತೆ ಖಂಡನೆ ಮಾಡ್ತಾ ಇದೆ. ತಮಗೆ ಗೊತ್ತಿದೆ ಬಂಧುಗಳೇ, ಇವತ್ತು ಈ ಸರ್ಕಾರ ಬಂದ ಮೇಲೆ ಪ್ರತಿಯೊಬ್ಬ ಜನರಿಗೂ ಸಹಿತ ಬಡವರಿಗೆ, ವಿಶೇಷವಾಗಿ ಬಡವರಿಗೆ
ಯಾವುದೇ ತರ ಬೆಲೆಯನ್ನ ಕೊಂಡ್ಕೊಳ್ಳಕ್ ಆಗ್ತಾ ಇಲ್ಲ ಅಂತೇಳಿ ಕೇಳ್ಕೊಂಡು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅಣ್ಣವರು ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಈ ಯಾತ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗ್ತಿದೆ. ಮುಂದಿನ ದಿನಮಾನದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅಣ್ಣವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವುದು ಖಂಡಿತ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಸಹಿತ ವಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಸೌಂಡ್ ಸ್ವಲ್ಪ ಕಡಿಮೆ ಇಡ್ರಿ. ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಆದಂತ ಸಿ ಪಾಟೀಲ್ ಸಾಹೇಬರು ಮಾತಾಡ್ಬೇಕಂತ ಅವರಲ್ಲಿ ವಿನಂತಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ರಾಜ್ಯಾಧ್ಯಕ್ಷರಾದಂತ BY ವಿಜೇಂದ್ರ ನೇತೃತ್ವದಲ್ಲಿ ನಡೆಯುತ್ತಿರತಕ್ಕಂತ ಜನಾಕ್ರೋಶ ಯಾತ್ರೆಗೆ ಜಯವಾಗಲಿ. ಭಾರತೀಯ ಜನತಾ ಪಾರ್ಟಿ ಗದಗ ಜಿಲ್ಲೆ ಪಟಾಕ್ಷಿ ಹಾರಿಸ್ಬೇಡ್ರಿ, ಕೈ ಮುಗಿತಾರೆ, ಪಟಾಕ್ಷಿ ಹಾರಿಸ್ಬೇಡ್ರಿ, ಮೊದ್ಲ ಬಿಸಿಲೈತೆ. ಯಾರು ಹಚ್ಬೇಡ್ರಿ ಪಟಾಕ್ಷಿಯಪ್ಪ. ಸಿದ್ದರಾಮಯ್ಯ ನೇತೃತ್ವದ ಈ ಸರ್ಕಾರದ ದುರಾಡಳಿತವನ್ನ ಖಂಡಿಸಿ, ಜನರಿಗೆ ಆಗುತ್ತಿರತಕ್ಕಂಥ ಅನ್ಯಾಯವನ್ನ ಖಂಡಿಸಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ ಸುಪುತ್ರರೂ ಆದಂಥ ಸನ್ಮಾನ್ಯ BY ವಿಜೇಂದ್ರರವರು, ಇನ್ನು ನಾವು ಸುಮ್ಮನೆ ಕುಂತ್ರ ಈ ಸರ್ಕಾರ ಇನ್ನಷ್ಟು ದಾರಿ ಬಿಡ್ತೈತೆ ಅಂತ ಹೇಳಿ ಇಂಥ ಸುಡು ಬಿಸಿಲಿನಲ್ಲಿಯೂ ಕೂಡ ಪ್ರತಿದಿನ 2 ರಿಂದ 3 ಜಿಲ್ಲೆಗಳಿಗೆ ತೆರಳಿ ಜನಾಕ್ರೋಶ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅದರ ನೇತೃತ್ವವನ್ನು ವಹಿಸಿದಂತ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರರವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಜನಾರ್ದನ್ ರೆಡ್ಡಿ ಅವರೇ, ರಾಜು ಕೂಡಿಗೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ಗೌರವಾನ್ವಿತ ಆಮಂತ್ರಿತರೇ, ಇಂಥ ಸುಡು ಬಿಸಿಲಿನಲ್ಲಿಯೂ ಕೂಡ ಜಿಲ್ಲೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಆಗಮಿಸಿದಂತ ಭಾರತೀಯ ಜನತಾ ಪಕ್ಷದ ಯಾವತ್ತು ಕಾರ್ಯಕರ್ತರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, 2023ರ ಚುನಾವಣೆ ಸನ್ಮಾನ್ಯ DK ಶಿವಕುಮಾರ್ ಅಧ್ಯಕ್ಷರು, ಚುನಾವಣಾ ಉಸ್ತುವಾರಿಯ ಜವಾಬ್ದಾರಿ ಹೊತ್ತಂತವರು ಸನ್ಮಾನ್ಯ ಸಿದ್ದರಾಮಯ್ಯನವರು, ಜನರಿಗೆ ಅನುಕೂಲವಾಗುವಂತ 5 ಗ್ಯಾರಂಟಿಗಳನ್ನು ಕೊಟ್ಟರು. ಗ್ಯಾರಂಟಿಗಳಿಗೆ ನಮ್ಮ ಪಕ್ಷ ಯಾವತ್ತೂ ವಿರೋಧಿಲ್ಲ. ಚುನಾಯಿತ ಸರ್ಕಾರಗಳು ಬಡ ಜನರ, ಬಡತನ ರೇಖೆಯಂತ ಕೆಳಗಿರ್ತಕ್ಕಂಥ ಜನರ ಕಣ್ಣೀರನ್ನು ಒರೆಸಬೇಕು. ಏನು ಚುನಾವಣಾ ತಂತ್ರಗಾರಿಕೆ ಮಾಡುವಂತ ಕನಗೌಳ್ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದಿಷ್ಟು ಸಲಹೆಗಳನ್ನು ಕೊಟ್ಟ. ಭಾಗ್ಯಲಕ್ಷ್ಮಿ, ಸಾರಿಗೆ ವ್ಯವಸ್ಥೆ, ಇಂಥ 5 ಗ್ಯಾರಂಟಿ ಬರದೊಳಗೆ ಹೇಳಿಬಿಟ್ರು ಸಿದ್ದರಾಮಯ್ಯನವರು. ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ. ಪ್ರಾರಂಭದ ದಿವಸದಲ್ಲಿ 1-2 ತಿಂಗಳು ಕೊಟ್ರು. ಆಮೇಲೆ ನಾನು ಅದನ್ನ ಮಾತಾಡ್ತಂತ ಹೇಳಿ ಮರಯ್ಯ ನೋಡ್ರಿ, ಸಿದ್ದರಾಮಯ್ಯನವರ ಸಾಮಾನ್ಯ ಜನರು ಮಾಡಕತ್ತಾರೆ ನಿಮ್ ಕತೆ. ಹೆಂಡತಿಗೆ ಸ್ವಲ್ಪ ಅವಕಾಶ ಮಾಡಿಕೊಟ್ಟ, ಅದ್ರ 3 ಪಟ್ಟು ಗಂಡನ ಕಿಸದಾಗಿಂದ ರೊಕ್ಕ ಕಸ್ಕೊಂಡ. 48 ಕ್ಷೇತ್ರದ ಬೆಲೆಗಳನ್ನ ಏರಿಕೆ ಮಾಡ್ಯಾರ. ಜನನಕ್ಕ ಟ್ಯಾಕ್ಸ್ ಕೊಡಬೇಕು, ಮರಣ ಉತ್ತಾರ ತಗೋಬೇಕಾದ್ರೆ ಟ್ಯಾಕ್ಸ್ ಕೊಡಬೇಕು. ಕಸಕ್ಕೆ ಟ್ಯಾಕ್ಸ್ ಹಾಕಿದ್ದು ಈ ರಾಷ್ಟ್ರದೊಳಗೆ ಯಾವ್ದಾದ್ರೂ ಸರ್ಕಾರ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಬಹುತೇಕ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿ, ಹಿಂದಿನ ಸರ್ಕಾರ ಚುನಾವಣೆ ಬಂದಾಗ 25,000 ಕೋಟಿ ರೂಪಾಯಿಗಳನ್ನ ರಾಜ್ಯದ ಖಜಾನೆಯಲ್ಲಿ ಇಟ್ಟಿದ್ದೀವಿ. ಈ ಬಂದ ಸರ್ಕಾರ 1ನೇ ವರ್ಷ 25,000 ಖರ್ಚು ಮಾಡಿ 1 ಲಕ್ಷ ಕೋಟಿ ಸಾಲ ಮಾಡಿದ್ರು. ಈಗ 1 ಲಕ್ಷ ಕೋಟಿ ಸಾಲ ಮಾಡ್ಯಾರ. ಇನ್ನು 3 ವರ್ಷದೊಳಗೆ ಇನ್ನೊಂದು 5 ಲಕ್ಷ ಕೋಟಿ ಸಾಲ ಮಾಡಿ ಕರ್ನಾಟಕ ರಾಜ್ಯಕ್ಕೆ 10 ಲಕ್ಷ ಕೋಟಿಗಳ ಸಾಲವನ್ನು ಮಾಡ್ತಾರ. ಮುಂದೆ ಬಂದಂತ ಸರ್ಕಾರಗಳು ಆ ಸಾಲದ ಬಡ್ಡಿಯನ್ನು ತೀರಿಸುವ ಕೆಲಸ ಅಷ್ಟೇ ಮಾಡಬೇಕಾಗೈತಿ.
ಇಂಥ ದುರಾಡಳಿತವನ್ನು ಕಿತ್ತೊಗಿಬೇಕು. ಈ ಸರ್ಕಾರವನ್ನು ಕಿತ್ತೊಗಿಲಿಕ್ಕೆ ಹೋರಾಟ ಮಾಡ್ಬೇಕಂತ ಹೇಳಿ ಇಂಥ ಸುಡು ಬಿಸಿಲಲ್ಲೂ ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರು ಈ ಜನಾಕ್ರೋಶ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಅಪೂರ್ಣವಾದಂತಹ ಬೆಂಬಲವನ್ನು ಕೊಟ್ಟಿದ್ದೀರಿ. ಇಂಥ ಯಾತ್ರೆ ಬಹಳ ಯಶಸ್ವಿಯಾಗಿ ಗದಗ ಜಿಲ್ಲೆಯಲ್ಲಿ ನಡೆದಿದೆ. ಇಂಥ ಯಾತ್ರೆಯನ್ನು ಕೈಗೊಂಡಂತ ವಿಜೇಂದ್ರ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ನಾವು ನೀವೆಲ್ಲರೂ ಸೇರಿಕೊಂಡು ಈ ಸರ್ಕಾರವನ್ನ ಕಿತ್ತೆಸುವಂತ ಕಾರ್ಯಕ್ರಮವನ್ನ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ. ಎಲ್ಲರನ್ನ ಉದ್ದೇಶಿಸಿ ಈ ಸಮಾವೇಶದ ಯಶಸ್ವಿಗೆ ಶ್ರಮಿಸಿದಂತಹ ಶ್ರೀಯುತ ಸಿ ಪಾಟೀಲ್ ಸಾಹೇಬರಿಗೆ, ಚಂದ್ರು ಲಮಾಣಿ ಅವರಿಗೆ, ಕೆಜಿ ಬಂಡಿ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ, ಈಗ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಆದಂತ ಎಲ್ಲರ ಪ್ರೀತಿಯ ಶ್ರೀಯುತ ಜನಾರ್ದನ್ ರೆಡ್ಡಿ ಅವರು ಈ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊತೇನೆ. बोलो भारत माता की, बोलो भारत माता की. ಭಾರತೀಯ ಜನತಾ ಪಕ್ಷಕ್ಕೆ ಬಂಧುಗಳೇ, ಇವತ್ತೇನು ಗದಗ ಮಹಾನಗರದಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆಯ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ನನ್ನ ನೆಚ್ಚಿನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ತಂದೆ ತಾಯಂದರಿಗೆ, ಎಲ್ರಿಗೂ ಕೂಡ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ವೇದಿಕೆ ಮೇಲೆ ರಾಜಕಾರಣಿಗಳಾಗಿ ನಾವು ಕುಂತಿದ್ದೀವಿ ಅನ್ನೋದಕ್ಕಿಂತ ಕೂಡ ನಿಮ್ಮ ಜೊತೆಯಲ್ಲಿ ನಾವು ಕೂಡ ಸೈನಿಕರಾಗಿ ಈ ಸಿದ್ದರಾಮಯ್ಯ ಸರ್ಕಾರನ ಕಿತ್ತೊಗೆಯೋದಕ್ಕೆ ಇವತ್ತು ವೇದಿಕೆ ಮೇಲೆ ನಾವು ಬಂದಿರುವಂತಹದ್ದು. ಬಂಧುಗಳೇ, ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮದ ಬಗ್ಗೆ ಎಲ್ಲಿ ಹೋದ್ರೂ ಕೂಡ ನಮ್ಮಲ್ಲಿರುವಂತಹ ಒಗ್ಗಟ್ಟನ್ನ ಕೆಡಿಸುವಂತ ಒಂದು ಪ್ರಯತ್ನದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಬೆಲೆ ಏರಿಕೆಗಳು, ಅದ್ರ ಬಗ್ಗೆ ಎಲ್ಲ ನಮ್ಮ ನಾಯಕರುಗಳು ಮಾತಾಡ್ತಾನೆ ಇದ್ದಾರೆ. ಇವತ್ತು 5 ಗ್ಯಾರಂಟಿಗಳ ಹೆಸರಲ್ಲಿ ಜನರನ್ನ ಮರಳು ಮಾಡಿ ಅಧಿಕಾರಕ್ಕೆ ಬಂದಿರುವಂತ ಸಿದ್ದರಾಮಯ್ಯನವರು ಆ ಗ್ಯಾರಂಟಿಗೆ ಖರ್ಚು ಮಾಡೋ ಹಣಕ್ಕಿಂತ ಕೂಡ ಹೆಚ್ಚಾಗಿ ನಮ್ಮಲ್ಲಿ ಬೆಲೆ ಏರಿಕೆ ಮಾಡೋದ್ರ ಮೂಲಕ ಒಂದು ಕೈಯಿಂದ ಕೊಟ್ಟು ಇನ್ನೊಂದು 10 ಕೈಗಳಿಂದ ನಮ್ಮ ಜೋಬಿಗೆ ಕೈ ಹಾಕಿ ಇವತ್ತೇನು ಅವರು ಬೆಲೆ ಏರಿಕೆ ಮೂಲಕ ಇವತ್ತು ಮಾಡ್ತಾ ಇದ್ದಾರೆ, ಈ ಅನ್ಯಾಯವನ್ನ ಜನರಿಗೆ ತಿಳಿಸಬೇಕು ಅನ್ನುವಂತ ಒಂದು ಕಾರಣಕ್ಕೆ ಇವತ್ತು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲಾ ನಾಯಕರುಗಳು ಕೂಡ ಇವತ್ತು ನಾವು ಗದಗಿಗೆ ಬಂದಿರುವಂತಹದ್ದು. ಬಂಧುಗಳೇ, ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ಕಾನೂನು ಸುವ್ಯವಸ್ಥೆ ನಾವು ತಗೊಂಡ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ 23-25 ಈ ಒಂದು ಸಂದರ್ಭದಲ್ಲಿ 1530 ಕೊಲೆಗಳು, 1500 ರೈತರ ಆತ್ಮಹತ್ಯೆಗಳು, ಇವತ್ತು ಯಾವುದೇ ಒಂದು ರೀತಿಯಲ್ಲಿ ಕೂಡ ಮಹಿಳೆಯರಿಗೆ ರಕ್ಷಣೆ ಇಲ್ಲದಿರುವಂತ ಒಂದು ಪರಿಸ್ಥಿತಿ. ಇವತ್ತು ಯಾವುದೇ ಒಂದು ರೀತಿಯಲ್ಲಿ ತಗೊಂಡ್ರು ಕೂಡ ಇಲ್ಲಿ ಇರುವಂತ ಗೃಹ ಸಚಿವ ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಅಂತಂದ್ರೆ ಇದೊಂದು ರಾಕ್ಷಸರ ಸರ್ಕಾರ ಅಂತೇಳಿ ಹೇಳಿದ್ರು ಕೂಡ ತಪ್ಪಾಗ್ಲಾರದು. ಬಂಧುಗಳೇ, ಇವತ್ತು ತುಂಬಾ ಒಂದು ಕ್ರೂರಿಗಳಾಗಿ ಇವತ್ತು ಒಂದು ಕ್ರೂರತ್ವದಿಂದ, ರಾಕ್ಷಸತ್ವದಿಂದ ಇವತ್ತು ಈ ರಾಜ್ಯ ಸರ್ಕಾರವನ್ನು ಇವರು ನಡೆಸ್ತಾ ಇರುವಂತದ್ದು. ಇವತ್ತು ವಕ್ಫ್ ಕಾಯ್ದೆ ಬಗ್ಗೆ ನಾವು ಮಾತಾಡೋದಾಯ್ತು ಅಂತಂದ್ರೆ, ಸನ್ಮಾನ್ಯ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇವತ್ತೇನು ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ, ಇವತ್ತು ಇಡೀ ಭಾರತದಲ್ಲಿ ಜಾತಿಗಳನ್ನ ಮೀರಿ ಇವತ್ತೇನು ಸುಮಾರು ಲಕ್ಷಾಂತರ ಎಕರೆಗಳನ್ನ ವಕ್ಫ್ ಕಾಯ್ದೆ ಮೂಲಕ ಇವತ್ತು ಅವ್ರ ಕೈಯಲ್ಲಿದ್ದೇನೋ, ಕೇವಲ ಮುಸ್ಲಿಂ ಜನಾಂಗದಲ್ಲಿರುವಂತ ಕೇವಲ ಕೆಲವೊಂದು ಶ್ರೀಮಂತ ರಾಜಕಾರಣಿಗಳು ಅವರು ವೈಯಕ್ತಿಕವಾಗಿ ಬೆಳೆಯೋದಕ್ಕೆ ಮಾತ್ರ ಆ ವಕ್ಫ್ ಅನ್ನೋದು ಉಪಯೋಗ ಆಗ್ತಾ ಇತ್ತು. ಯಾವುದೇ ಬಡವರಿಗೆ ಉಪಯೋಗ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬಡವರಿಗೂ ಒಳ್ಳೇದಾಗಬೇಕು ಅಂತೇಳಿ ಇವತ್ತು ಸನ್ಮಾನ್ಯ ಮೋದಿ ಅವರು ಇವತ್ತು ಆ ವಕ್ಫ್ ಆಕ್ಟ್ ಅನ್ನ ತಗೊಂಡು ಬಂದ್ರೆ
ಅಮಾಯಕ ಮುಸ್ಲಿಂಗಳನ್ನ ಬೀದಿಗಿಳಿಸಿ ರೊಚ್ಚಿಗೆಬ್ಬಿಸಿ ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಇವತ್ತು ಬಂದ್ಗಳು ಸ್ಟ್ರೈಕ್ಗಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಇವತ್ತು ಯಾವ ರೀತಿ ಸಮಯ ಈ ಕಾಂಗ್ರೆಸ್ ಪಕ್ಷ ತಗೊಂಡು ಬರ್ತಾ ಇದೆ ಅಂತಂದ್ರೆ, ಈ ರೀತಿ ಮುಸ್ಲಿಂಗಳನ್ನ ರೊಚ್ಚಿಗೆಬ್ಬಿಸಿ ರೋಡ್ಗೆ ಇಳಿಸೋದ್ರ ಮೂಲಕ ಹಿಂದೂಗಳಲ್ಲಿ ನಮ್ಮಲ್ಲಿ ಒಗ್ಗಟ್ಟು ಬರಬೇಕಾಗಿದೆ ಅಂತ ಹೇಳಿ ಇವತ್ತು ಅವರೇ ನಮಗೆ ಕಲಿಸ್ಕೊಡ್ತಾ ಇದ್ದಾರೆ ಬಂಧುಗಳೇ. ಇವತ್ತು ನಮ್ಮಲ್ಲಿ ನೋಡಿ ಇವತ್ತು ಜಾತಿ ಗಣತಿ ಅಂತ ಹೇಳಿ ನಾನೊಂದು ಮಾತನ್ನು ಹೇಳ್ತೀನಿ ತಮಗೆ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಯಾವತ್ತು ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಯಿತು, ಸಿದ್ದರಾಮಯ್ಯನ ಎದೆ ಕೂಡ ನಡುಗೋದು ಶುರು ಆಯಿತು. ಇದನ್ನ ಡೈವರ್ಟ್ ಮಾಡಬೇಕು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸೀಟ್ಗೆ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅವರಿಬ್ಬರ ನಡುವೆ ಅರ್ಧ ಸಿದ್ದರಾಮಯ್ಯ ಅರ್ಧ ಡಿ ಕೆ ಅಂತೇಳಿ ಒಪ್ಪಂದ ಆಗಿದೆ ಡೆಲ್ಲಿಯಲ್ಲಿ. ಆ ಸಮಯ ಮುಗಿಲಿಕ್ಕೆ ಬರ್ತಾ ಇದೆ. ಡಿ ಕೆ ಎಲ್ಲಿ ಅವ್ರ ಚೇರನ್ನ ಕಸ್ಕೊಳ್ತಾರೋ ಅಂತೇಳಿ ಅದೊಂದು ಭಯ ಸಿದ್ದರಾಮಯ್ಯ ಅವರಿಗೆ. ಇನ್ನೊಂದು ಕಡೆ ಇವತ್ತು ಭಾರತೀಯ ಜನತಾ ಪಕ್ಷದ ಜನಾಕ್ರೋಶ ಯಾತ್ರೆಯ ಒಂದು ಗಾಬರಿಯಾಗಿ ಇವತ್ತು ಜನಗಣತಿ ಅನ್ನುವಂಥದ್ದನ್ನ ಜನಗಳ ಮುಂದೆ ತಗೊಂಡು ಬಂದು ಯಾವತ್ತು ನಮ್ಮ ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿನ್ನ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿ ಇವತ್ತು ನಮ್ಮ ಅಣ್ಣ ಬಸವಣ್ಣನವರು ಹೇಳಿದ್ದು. ಅದೇ ಒಂದು ರೀತಿಯಲ್ಲಿ ಕನಕದಾಸರು ಕುಲವೆಂದು ಒಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಅಂತೇಳಿ ಕನಕದಾಸರು ಹೇಳಿದ್ರು. ಇವತ್ತು ಬಸವಣ್ಣ ಕನಕದಾಸರ ವಚನಗಳನ್ನ ಆದರ್ಶವಾಗಿ ಇಟ್ಕೊಂಡು ಆಡಳಿತ ಮಾಡೋದನ್ನ ಬಿಟ್ಟು ಇವತ್ತು ಜಾತಿಗಳ ನಡುವೆ ಬೆಂಕಿ ಹಚ್ಚೋದಕ್ಕೆ ಇವತ್ತು ಏನು ಸಿದ್ದರಾಮಯ್ಯ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕರ್ಮದ ಫಲ ನೀವು ಅತಿ ಶೀಘ್ರದಲ್ಲೇ ಗ್ಯಾರಂಟಿ ಅನುಭವಿಸಿ ನೀವು ಮನೆಗೆ ಹೋಗಿ ಇವತ್ತು ನೀವು ಕೊಡುವಂತ ಒಂದು ಸ್ಥಿತಿ ಬಂದಿದೆ ಅಂತ ಹೇಳಿ ಇವತ್ತು ನಮ್ಮ ಗದಗ ಜನತೆ ಮೂಲಕ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಾರೆ, ಇವತ್ತು ವೈಜ್ಞಾನಿಕವಾಗಿ ನಾವು ಇಷ್ಟೆಲ್ಲ ಬೆಳೆದರೂ ಕೂಡ ಮೂಢನಂಬಿಕೆಗಳು ಮೌಢ್ಯತೆ ಅಂತೇಳಿ ಹೇಳುವಂತ ಸಿದ್ದರಾಮಯ್ಯನವರು ಅವ್ರಿಗೆ ಇವತ್ತು ನಾನು ಒಂದು ಮಾತನ್ನ ಹೇಳಿ ಬಯಸ್ತಾ ಇದ್ದೇನೆ ಬಂಧುಗಳೇ. ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಭಗವಂತನಲ್ಲಿ ಕರ್ಮದಲ್ಲಿ ನಂಬಿಕೆ ಇರಬೇಕು. ಮೊನ್ನೆ ಬೆಳಗಾವಿಯಲ್ಲಿ ಚಿಕ್ಕೋಡಿಯಲ್ಲಿ ಶ್ರೀಕೃಷ್ಣ ಜಯಂತಿಯಲ್ಲಿ ಅವರು ಪಾಲ್ಗೊಂಡಿದ್ರು. ಪರಮಾತ್ಮ ಶ್ರೀಕೃಷ್ಣನ ಬಗ್ಗೆ ಮಾತಾಡೋದು ಬಿಟ್ಟು ಶ್ರೀಕೃಷ್ಣ ಅವರ ಬಗ್ಗೆ ಕೂಡ ಜಾತಿಯನ್ನ, ಶ್ರೀಕೃಷ್ಣ ಯಾವ ಜಾತಿಯಲ್ಲಿ ಹುಟ್ಟಿದ್ರು, ಯಾದವ ಜನಾಂಗದಲ್ಲಿ ಹುಟ್ಟಿದ್ರು ಅಂದ್ರೆ ಜಾತಿಯನ್ನ ಅವರು ಎತ್ತಿ ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪರಮಾತ್ಮ ಕೃಷ್ಣ ನಮ್ಮೆಲ್ರಿಗೂ ಕೂಡ ಬೇಕಾಗಿರುವಂತದ್ದು. ನಾವೆಲ್ಲರೂ ಕೂಡ ಮನೆಯಲ್ಲಿ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳಿ ನಾವು ಸ್ಮರಣೆ ಮಾಡ್ತೀವಿ. ನೀವು ಆ ಕೃಷ್ಣನ ಜಯಂತಿಯಲ್ಲಿ ಕೂಡ ಕೃಷ್ಣನ ಭಗವದ್ಗೀತೆ ಬಗ್ಗೆ ಮಾತಾಡಬೇಕಾಗಿತ್ತು, ಶ್ರೀಕೃಷ್ಣ ತೋರಿಸಿರೋ ಭಕ್ತಿ ಮಾರ್ಗದ ಬಗ್ಗೆ ಮಾತಾಡಬೇಕಾಗಿತ್ತು, ಶ್ರೀಕೃಷ್ಣನವರು ಭಗವದ್ಗೀತೆಯಲ್ಲಿ ಹೇಳಿರುವಂತ ಕರ್ಮ ಸಿದ್ಧಾಂತದ ಬಗ್ಗೆ ಮಾತಾಡಬೇಕಾಯಿತು. ಸಿದ್ದರಾಮಯ್ಯನವರೇ, ಇವತ್ತು ಕರ್ಮ ನೀವು ಮಾಡಿಕೊಂಡಿರುವಂತ ಕೆಟ್ಟ ಕರ್ಮ ನಿಮ್ಮ ಬೆನ್ನ ಹಿಂದೆ ಬಿದ್ದಿದೆ. ಜನಾರ್ದನ್ ರೆಡ್ಡಿ ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಜನಾರ್ದನ್ ರೆಡ್ಡಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಪಾದಯಾತ್ರೆ ಮಾಡಿ ನೀವು ಜೈಲಿಗೆ ಕಳಿಸಿದ್ದೀರಾ. ಭಗವಂತ ಇವತ್ತು ನಾನು ಮತ್ತೆ ರಾಜಕೀಯಕ್ಕೆ ಬರಬೇಕು ಅಂತಂದಾಗ ಮೊದಲು ನಾನು ಹೆಜ್ಜೆ ಇಟ್ಟಿದ್ದು ಗದಗದಲ್ಲಿ ತೋಟದಾರ್ಯ ಶ್ರೀಗಳ ಆಶೀರ್ವಾದ ತಗೊಂಡು, ಪುಟ್ಟರಾಜ ಗವಾಯಿಗಳ ಆಶೀರ್ವಾದ ತಗೊಂಡು ರಾಜಕೀಯ ಪುನರ್ಜನ್ಮ ಪಡೆಯೋದಕ್ಕೆ ನಾನು ಬಂದೆ. ನಾನು ಗದಗಲ್ಲೇ ಚುನಾವಣೆಗೆ ನಿಲ್ಬೇಕನ್ನುವಂತ ಒಂದು ಮನಸ್ಥಿತಿ ಇಲ್ಲಿರುವಂತ ಎಲ್ಲ ಜನರ ಒಂದು ಅಭಿಮಾನ ಇದ್ರೂ ಕೂಡ ಆಂಜನೇಯನ ಪಾದ ಇಟ್ಕೊಂಡು ನಾನು ಗಂಗಾವತಿಗೆ ಹೋದೆ. ನಾನು ನೋಡಿ ಕರ್ಮ ಅನ್ನೋದು ಯಾವ ರೀತಿ ಇರುತ್ತೆ ಅಂದ್ರೆ, ಸಿದ್ದರಾಮಯ್ಯನವರೇ ನೀವು ಕರ್ಮನ ನಂಬೋದಿಲ್ಲ ಅಂದ್ರೂ ಕೂಡ ನೀವು ಕರ್ಮ ನಂಬಲೇಬೇಕು. ಯಾಕೆ ಅಂತಂದ್ರೆ 1000 ಹಸುಗಳನ್ನ ನಾವು ಒಂದು ಕಡೆ ಕಟ್ಟಾಕಿ ಒಂದು ಕರುವನ್ನ ನಾವು ಬಿಟ್ರೆ ಆ ಕರು ಆ ತಾಯಿ ಆಕಳ ಹತ್ರ ಹೋಗಿ ಹಾಲು ಕುಡಿಯುತ್ತೆ ಆಗ್ಲಿ, ಆ 1000 ಆಕಳಗಳಿದ್ರು ಕೂಡ ತನ್ನ ತಾಯಿಯನ್ನ ಆ ತಾಯಿ ಹಸು ಹತ್ರನೇ ಹೋಗಿ ಆಕಳ ಕುಡಿಯುತ್ತೆ. ಸಿದ್ದರಾಮಯ್ಯನವರೇ, ನೀವು ಮಾಡ್ಕೊಂಡಿರುವಂತ ಪಾಪದ ಕರ್ಮ ಇವತ್ತು ನಿಮ್ಮ ಬೆನ್ನ ಹಿಂದೆ ಬಿದ್ದಿದೆ. ಇದೇ ಜನಾರ್ದನ್ ರೆಡ್ಡಿ ವಿಧಾನಸಭೆಯಲ್ಲಿ ಹೆಜ್ಜೆ ಇಟ್ಟಿದ್ದಾನೆ. ಇವತ್ತು ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ. ಬಳ್ಳಾರಿಗೆ ನೀವು ಪಾದಯಾತ್ರೆ ಬಂದ್ರೆ ಇವತ್ತು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮುಡಾ ಹಗರಣದಲ್ಲಿ ನೀವು ಸಿಗಾಕೊಂಡಿದ್ದಕ್ಕೆ ಇವತ್ತು ವಿಜಯೇಂದ್ರ ಅವರು ನಮ್ಮ ಜೊತೆಯಲ್ಲಿ ಸೇರಿ ಇವತ್ತು ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರು.
ಇವತ್ತು ಜೈಲ್ ಕಂಬಿಗಳನ್ನ ಎಣಿಸೋ ದಿನಗಳು ಇನ್ನ ದೂರ ಇಲ್ಲ ನಿಮಗೆ. ಇವತ್ತು ನೀವೇನು ಬಡವರಿಗೆ, ಶೋಷಿತ ವರ್ಗಗಳು, ಹಿಂದುಳಿದ ವರ್ಗಗಳು ಶ್ರೀಮಂತರಾಗಬೇಕು, ಏನ್ ಬಡವರಾಗಿ ಉಳಿಬೇಕಂತೇಳಿ ಇವತ್ತು ಸಿದ್ದರಾಮಯ್ಯ ಅವರು ನೀವು ಮಾತಾಡ್ತಾ ಇದ್ದೀರಿ. ಮುಡಾ ಹಗರಣದಲ್ಲಿ 64 ಕೋಟಿ ಅಂತ ಹೇಳಿ ಮಾಧ್ಯಮಗಳಲ್ಲಿ ಬರೀತಾ ಇದ್ರು. ಬಂಧುಗಳೇ, ನಾನು ಹೇಳಿದೆ 64 ಕೋಟಿ ಅಲ್ಲ, ಅದು 4-5 ಸಾವಿರ ಕೋಟಿ ಹಗರಣ ಇವತ್ತು ಸಿದ್ದರಾಮಯ್ಯ ಅವರ ಕುಟುಂಬ ಮಾಡಿರುವಂತದ್ದು. ಇವತ್ತು ಇಡಿ ಡಿಪಾರ್ಟ್ಮೆಂಟ್ಗೆ ಎಲ್ಲ ಸಾಕ್ಷಿಗಳು ಹೋಗಿ ಇವತ್ತು ಸಾಕ್ಷಿಯನ್ನು ಕೊಟ್ಟು ಬಂದಿದ್ದಾರೆ. ಸರ್, ನಮ್ಮ ಹೆಸರು ಮೇಲೆ ನಾಮಕೆ ವ್ಯವಸ್ಥೆ ಫ್ಲಾಟ್ ಮಾಡಿದ್ದಾರೆ, ಆದ್ರೆ ಆ ಫ್ಲಾಟ್ ಅನ್ನ ಮತ್ತೆ ನಾವು ವಾಪಸ್ ಸಿದ್ದರಾಮಯ್ಯ ಅವರ ಮಕ್ಕಳಿಗೆ ನಾವು ಕೊಡಬೇಕು ಅಂತೇಳಿ ಇವತ್ತು 900 ಮಂದಿ ಹೋಗಿ ಇಡಿಯಲ್ಲಿ ಸ್ಟೇಟ್ಮೆಂಟ್ ಮಾಡಿ ಬಂದಿದ್ದಾರೆ. ಇವತ್ತು ನೀವು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನೀವು 100ಕ್ಕೆ 100 ಕರ್ಮದ ಫಲ ನೀವು ಅನುಭವಿಸಲೇಬೇಕು. ಈ ರಾಜ್ಯದ ಜನರನ್ನ ನೀವು ದಿಕ್ಕು ತಪ್ಪಿಸಿ ಬೆಲೆ ಏರಿಕೆಯನ್ನ ಮಾಡಿ ಜನಗಣತಿ ಅನ್ನುವಂತ ಒಂದು ನೆಪದಲ್ಲಿ ರಾಜ್ಯದ ಜನರ ನಡುವೆ ಒಗ್ಗಟ್ಟನ್ನ ತಾವು ಇವತ್ತೇನು ಹೊಡಿಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಈ ಎಲ್ಲ ಪಾಪದ ಕೂಡ ತುಂಬುವಂತ ಸಮಯ ಬಂದಿರೋ ಕಾರಣನೇ ಇವತ್ತು ಭಾರತೀಯ ಜನತಾ ಪಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಜನಾಕ್ರೋಶ ಯಾತ್ರೆಗೆ ಇವತ್ತು ನಾವು ಬಂದಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ, ಬರುವಂತ ದಿನಗಳಲ್ಲಿ ಹೆಚ್ಚು ನಾಯಕರುಗಳೆಲ್ಲ ಮಾತಾಡುವಂತ ಒಂದು ಪರಿಸ್ಥಿತಿ ಇರೋ ಕಾರಣ ಬರೋ ದಿನಗಳಲ್ಲಿ ನಮ್ಮ ಪಕ್ಷದ ಪರವಾಗಿ ನಾನು ಮತ್ತೆ ಗದಗ್ಗೆ ನಾನು ಬರ್ತೀನಿ, ಬೀದಿಗೆ ನಾನು ಬರ್ತೀನಿ, ನಾನು ಸಂಧಿಗೆ ಬರ್ತೀನಿ, ಇಡೀ ಹಳ್ಳಿಗೂ ನಾನು ಬರ್ತೀನಿ. ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ಲೋವರೆಗೂ ಕೂಡ ನಾನು ನಿದ್ದೆ ಮಾಡಲ್ಲ ಅನ್ನುವಂತ ಭರವಸೆಯ ಮಾತನ್ನ ಕೊಟ್ಟು ಈ ನನ್ನ 2 ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನಾರ್ದನ್ ರೆಡ್ಡಿ ಅವರಿಗೆ ವಂದನೆಗಳು. ಆಡಳಿತದಲ್ಲಿ ಆಸಕ್ತಿ ಮತ್ತು ಅಭಿಮಾನವಲ್ಲದ ಜನರನ್ನ ಹೊಂದಿದಂತ ಸರ್ಕಾರ ಶೃಂಗಾರ ಮಾಡಿದ ಹೆಣದಂತೆ ನಿಷ್ಪ್ರಯೋಜಕ ಅಂತಕ್ಕಂಥ ಮಾತನ್ನ ಹೇಳಿದ ಅವರೆಲ್ಲರಿಗೂ ಅನಂತ ವಂದನೆಗಳು. ಈಗ ವಿಧಾನ ಪರಿಷತ್ತಿನ ನಾಯಕರು, ಬಿಜೆಪಿಯ ಬೆಂಕಿ ಚೆಂಡೆ ಅಂತಕ್ಕಂಥದ್ದ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಬೇಕಂತ ಹೇಳಿ ಅವರ ವಿನಂತಿ. ಮಾನ್ಯ ಬಂಧುಗಳೇ, ಗದಗ ಪಟ್ಟಣದಲ್ಲಿ ದಗದಗಿಸುವ ಬಿಸಿಲಿನಲ್ಲೂ ಕೂಡ ಮರಳು ಹಾಕಿದ್ರೂ ಕೂಡ ತಳಗಡೆ ಇಳಿಯೋದೇ ಇಲ್ಲ ಅಂತ ಕಾಣುತ್ತೆ. ಆ ರೀತಿ ಆಕ್ರೋಶ ಭರಿತರಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ನೇತೃತ್ವದಲ್ಲಿ ಜನಾಕ್ರೋಶಕ್ಕೆ ಬಂದಿರತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನನ್ನೆಲ್ಲ ಮುಖಂಡರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ನೀವ್ಯಾರಾದ್ರೂ ಇಲ್ಲಿ ಮಾತಾಡೋರು ಇದ್ರೆ ಬಂದ್ ಮೈಕ್ ಕೊಡ್ತೀನಿ, ಇಲ್ಲಿ ಮಾತಾಡಿ. ಅಲ್ಲಿ ಮಾತಾಡಿ ಏನ್ ಪ್ರಯೋಜನ? ಬನ್ನಿ, ಯಾರು ಕೇಳಿಸಲ್ಲ. ಮಾನ್ಯ ಬಂಧುಗಳೇ, ಇಡೀ ರಾಜ್ಯದಲ್ಲಿ ಈ ಬಿಸಿಲಿನ ತಾಪ ಯಾವ ರೀತಿ ಏರ್ತಾ ಇದೆಯೋ ಜನಾಕ್ರೋಶವು ಅದೇ ರೀತಿ ಏರ್ತಾ ಇದೆ. ಯಾಕೆ? ಹಾಲಿನ ಬೆಲೆ ಹೆಚ್ಚಿಸಿದ್ದೀರಿ, ನೀರಿನ ಬೆಲೆ ಹೆಚ್ಚಿಸಿದ್ದೀರಿ, ದವಸ ಧಾನ್ಯಗಳ ಬೆಲೆ ಹೆಚ್ಚಿಸಿದ್ದೀರಿ. ಏನು ಹೆಚ್ಚಿಸಿಲ್ಲ ನೀವು. 2 ಸಾರಿ ಆಯ್ತು, 3 ಸಾರಿ ಆಯ್ತು, ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಹಾಲ್ನಿಂದ ಹಿಡಿದು ಆಲ್ಕೋಹಾಲ್ವರೆಗೆ ಎಲ್ಲ ಹೆಚ್ಚಿಸ್ಬಿಟ್ಟಿದ್ದೀರಿ. ಇನ್ನೇನು ಉಳಿಸಿದ್ದೀರಪ್ಪ? ಇನ್ನು ಇಷ್ಟು ಹೇಳಿದ ಮೇಲೆ ಜನರಿಗೆ ಆಕ್ರೋಶ ಬರುತ್ತೋ ಇಲ್ಲ? ನೋಡಿ, ನಮ್ಮಣ್ಣ ಎಷ್ಟು ಚೆನ್ನಾಗಿ ತಲೆ ಆಡಿಸ್ತಾರೆ. ಆಲ್ಕೋಹಾಲು ಹೆಚ್ಚಿತು ಅಂದ್ರೆ ಸಿಟ್ಟು ಬಂದ್ಬಿಟ್ಟಿದೆ ಅವ್ರಿಗೆ. ಮತ್ತೆ ಕರೆಕ್ಟ್. ಯಾಕೆ ಗೊತ್ತಾ? 2,000 ರೂಪಾಯಿ ಅಮ್ಮವ್ರಿಗೆ ಕೊಟ್ಟು ಅಪ್ಪ ಅವ್ರ ಜೋದ್ಯಮಿಂದ 4,000 ಹೊಡಿತಾವ್ರೆ. ಇದಕ್ಕೆ ಆಕ್ರೋಶ ಈಗ ಅನೇಕ ವಿಚಾರಗಳಿಗೆ ಬಂದಿದೆ. ನಾನು ಬೇರೆ ಬೇರೆ ವಿಚಾರಗಳು ಮಾತಾಡಕ್ ಹೋಗೋದಿಲ್ಲ, ಇನ್ನೂ ಅನೇಕ ಮುಖಂಡರು ಮಾತಾಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಬಡತನ ಯೋಜನೆಯಲ್ಲಿ ಕಳೆದ 2 ವರ್ಷದಿಂದ 1 ರೂಪಾಯಿಯೂ ಬಂದಿಲ್ಲ ಅಂತೇಳಿ ನನಗೆ ಚೀಟಿ ಕಳಿಸಿದ್ದಾರೆ ನಮ್ಮ ಮಂಜುನಾಥ್ ಶಲ್ವಾದಿ. ಈ ಸರ್ಕಾರ ಬಂದ ಎಷ್ಟು ವರ್ಷ ಆಯ್ತು? ಇವರು ಕಳಿಸಿರೋದು ಏನಿದೆ?
2 ವರ್ಷ ಅಂತಲೇ ಇದೆ. ಅಂದ್ರೆ ಅರ್ಥ ಏನು? ನಮ್ಮ ಸರ್ಕಾರ ಇದ್ದಾಗ ನಾವು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಯಾವುದೇ ನಿಗಮ ಇರಬಹುದು, ಎಲ್ಲಾ ನಿಗಮಗಳಿಂದಲೂ ಕೂಡ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ. ಈ ಸರ್ಕಾರ ಬಂದ ಮೇಲೆ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ದಲಿತ ಸಮುದಾಯಗಳಿಗೆ ಭೂಮಿ ಕೊಟ್ಟಿದ್ರಿ, ಕೊಟ್ಟಿಲ್ಲ. ಬೋರ್ವೆಲ್ ಹಾಕ್ಸಿದ್ದೀರಿ, ಇಲ್ಲ. ನಾವು ಬೋರ್ವೆಲ್ ಹಾಕ್ಸಿದ್ವಲ್ಲ, ಅದಕ್ಕಿನ್ನೂ ಮೋಟ್ರೇ ಕೊಟ್ಟಿಲ್ಲ, ಎಲೆಕ್ಟ್ರಿಸಿಟಿ ಕೊಟ್ಟಿಲ್ಲ. ಅಂದಮೇಲೆ ಜನಾಕ್ರೋಶ ಬರೋದಿಲ್ವಾ ನಿಮ್ಮ ಮೇಲೆ? ಸಿದ್ದರಾಮಯ್ಯ ಹೇಳ್ತಾರೆ, ಗದಗ್ನಲ್ಲಿ ನೋಡ್ರಿ ತಣ್ಣಗಿದೆ, ಬಿಸಿಲೇ ಇಲ್ಲ ಅಂತಾರೆ. ಸತ್ಯನಾ? ಇಂಥ ಸುಳ್ಳನ್ನು ಎಲ್ಲಾದ್ರೂ ತಂದಿಡಕ್ಕಾಗತ್ತಾ? ಎಲ್ಲಾ ಸುಳ್ಳೆ. ಅದಕ್ಕೆ ನಾನು ಹೇಳ್ತೇನೆ ಆಗಾಗ, ಈ ಕಾಂಗ್ರೆಸ್ ಅನ್ನೋದೇ ಒಂದು ಡೇಂಜರ್. ಈ ಡೇಂಜರ್ ಕಾಂಗ್ರೆಸ್ ಅನ್ನ ನಾವು ಮನೆಗೆ ಕಳಿಸ್ಬೇಕು. ಅದು ಎಷ್ಟನೇ ಗ್ಯಾರಂಟಿ ಇಟ್ಕೊಳ್ಳೋಣ? 6ನೇ ಗ್ಯಾರಂಟಿ ಇಟ್ಕೊಳ್ಳೋಣ. ಅವ್ರದ್ದು 5, ಈಗ ನಮ್ಮದು 6ನೇ ಗ್ಯಾರಂಟಿ ಕೊಟ್ಬಿಡೋಣ. ಕಾಂಗ್ರೆಸ್ ದಲಿತ ವಿರೋಧಿ ಯಾಕೆ? ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ಯಾರು? ಕಾಂಗ್ರೆಸ್ ಸೋಲಿಸಿದ್ರು. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ಕಾಂಗ್ರೆಸ್ ಅಯೋಗ್ಯರ ಕಾಂಗ್ರೆಸ್, ಇದು ಸುಡುವ ಮನೆ. ಬಡವರಾಗ್ಲಿ, ಹಿಂದುಳಿದವರಾಗ್ಲಿ, ದಲಿತರಾಗ್ಲಿ ಈ ಮನೆ ಪ್ರವೇಶ ಮಾಡಬೇಡಿ, ಮಾಡಿದರೆ ನೀವು ಸುಟ್ಟು ಹೋಗ್ತೀರಿ. ಅವರು ನಮಗೆ ಮೊದಲೇ ಹೇಳಿ ಹೋಗಿದ್ದಾರೆ. ಆದರೂ ಕೂಡ ಅಂಬೇಡ್ಕರನ್ನ ವಿರೋಧಿಸುವ ಕೆಲವರು ಇನ್ನೂ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಮೋದಿಜಿಯವರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೆಚ್ಚಿನ ಗೌರವ ಕೊಡುವ ಕೆಲಸ ಮಾಡಿದರು. ಕರ್ನಾಟಕದಲ್ಲೂ ಕೂಡ ಯಡಿಯೂರಪ್ಪ ಸರ್ಕಾರ ಇರಬಹುದು, ಬೊಮ್ಮಾಯಿ ಅವರ ಸರ್ಕಾರ ಇರಬಹುದು, ಪೌರ ಕಾರ್ಮಿಕರನ್ನ ಕೆಲಸಕ್ಕೆ ಕಾಯಂಗೊಳಿಸ್ತಕ್ಕಂಥದ್ದಿರ್ಬೋದು, ಅವರಿಗೆ ಮನೆ ಕಟ್ಟಿ ಕೊಡ್ತಕ್ಕಂಥದ್ದಿರ್ಬೋದು, ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅಂಬೇಡ್ಕರ್ಗೆ ಅಪಮಾನ ಮಾಡಿದ ಈ ಸರ್ಕಾರ ಇವತ್ತು ನೋಡಿ ದೊಡ್ಡ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯ. ಏನು 42,000 ಕೋಟಿ SCP TSP ಹಣ ಕೊಟ್ಟಿದ್ದೀವಿ ದಲಿತರಿಗೆ. ಹೇಳಿ ಒಂದು ಸಾರಿ ಹೊರಗಡೆ ಬಂದು ಹೇಳಿ. 5 ಗ್ಯಾರಂಟಿ ಕೊಡ್ತೀನಿ ಅಂದ್ರಲ್ಲ, ಎಲ್ಲರಿಗೂ 5 ಗ್ಯಾರಂಟಿ ಫ್ರೀ. ದಲಿತರಿಗೆ ಯಾಕಿಲ್ಲ? ದಲಿತರಿಗೆ ನೀವು ಕೊಡ್ಲೇ ಇಲ್ಲ. ಇನ್ನು ಅವರು ಗ್ಯಾರಂಟಿ ಕೇಳ್ತಾರಲ್ಲ, ಅದಕ್ಕೇನ್ ಮಾಡಿದ್ರು? ದಲಿತರಿಗಾಗಿ ಇಟ್ಟಿದ್ದ ಹಣದಲ್ಲೇ ದಲಿತರಿಗೆ ಗ್ಯಾರಂಟಿ ಅಂತೆ. ಏನ್ ನಿಮ್ಮಪ್ಪನ ಮನೆ ಗ್ಯಾರಂಟಿ ಅದು? ನಮ್ಮ ಹಣ ನಮಗೆ ಕೊಡಕ್ಕೆ ಇಂಥ ಗೊಣೆ ನಾಯಕರ ಬೇಕಾ? ಇದು ಅನ್ಯಾಯ. ಅದಕ್ಕೆ ಇವರು ದಲಿತ ವಿರೋಧಿ ಅಂತಕ್ಕಂಥದ್ದು ಈಗ ಸಾಬೀತಾಗಿದೆ. ಅದಿರಲಿ, ನಿನ್ನೆ ತಾನೇ ಬಿ ಬಸವಲಿಂಗಪ್ಪ ಅಂತ ಒಬ್ಬರಿದ್ರು, ಅನೇಕರಿಗೆ ಗೊತ್ತಿರೋದಿಲ್ಲ, ಹಿರಿಯ ರಾಜಕಾರಣಿಗಳು ಗೊತ್ತಿರುತ್ತದೆ. ದಲಿತ ನಾಯಕರು ಅಂತಂದ್ರೆ ನೇರಾನೇರವಾಗಿ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರು ಕಾಂಗ್ರೆಸ್ಗೆ ಫಿಟ್ ಇರಲಿಲ್ಲ, ಆದ್ರೆ ಆ ಕಾಲದಲ್ಲಿ ಕಾಂಗ್ರೆಸ್ಸೇ ಇತ್ತಲ್ಲ, ಅದಕ್ಕಿದ್ರು ಅವರು. ಅವರನ್ನ ಬಹಳ ಜನ ನೆನೆಸ್ತಾರೆ ಇವತ್ತು. ಆದ್ರೆ ನಿನ್ನೆ ಅವ್ರ ಬರ್ತ್ಡೇ. ನಾನೊಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ. 92-93ರಲ್ಲಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಿತ್ತು, ಆದೇಶ ಬಂದ್ಬಿಡ್ತದೆ ಅಂತಿತ್ತು. ಅದಾದ ನೋಡ್ತೀವಿ, ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗೋದ್ರು, SM ಕೃಷ್ಣ ಅವರು ಉಪಮುಖ್ಯಮಂತ್ರಿ ಆಗೋದ್ರು. ಇವರನ್ನ ಅಲ್ಲೇ ಕೈ ಬಿಟ್ಬಿಟ್ರು. ಆವತ್ತಿಂದ ನೋಡಿ 77 ವರ್ಷ ಆಗ್ತಾ ಇದೆ ಸ್ವತಂತ್ರ ಬಂದು. ಇವತ್ತಿನವರೆಗೆ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ 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 ಅಂತ ಆಕಾಶ ತೋರಿಸ್ತಾರೆ, ಓಟ್ ಹಾಕ್ಸ್ಕೊಳ್ತಾರೆ, ಮೋಸ ಮಾಡ್ತಾನೆ ಅವರೇ. ಆವತ್ತಿಂದ ಹೋಗ್ಲಿ, ಅವ್ರನ್ನ ಮಂತ್ರಿ ಆದ್ರೂ ಮಾಡಿದ್ರ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ? ಮಂತ್ರಿಯೂ ಮಾಡಲಿಲ್ಲ, ಒಬ್ಬ ಮುಖ್ಯಮಂತ್ರಿ ಆಗಬೇಕಾಗಿದ್ದವ್ರನ್ನ. ಆಗ ಬ್ರೈನ್ ಎಮರೇಜ್ ಆಗಿ ಒಬ್ಬ ಸೀನಿಯರ್ ಮನುಷ್ಯ ತೀರ್ಕೊಂಡು ಹೋಗ್ಬಿಟ್ರು. ಇದು ದಲಿತ ದ್ರೋಹ ಅಲ್ವಾ? ಅದಾಯ್ತು. ಶ್ರೀನಿವಾಸ್ ಪ್ರಸಾದ್ ಇತ್ತೀಚೆಗೆ ತೀರ್ಕೊಂಡು ಹೋದ್ರು. ಅವರನ್ನ ಎಂತ ದೊಡ್ಡ ಗಟ್ಟಿ ಧ್ವನಿ ಅಂತಿದ್ವಿ ನಾವು. ಅವರನ್ನ ಇದೇ ಮುಖ್ಯಮಂತ್ರಿಗಳು ಹಿಂದಿನ ಸಾಲಿನಲ್ಲಿ ಮಂತ್ರಿಯೂ ಮಾಡಿದ್ರು,
ಅರ್ಧದಲ್ಲಿ ಅವರನ್ನ ಕಿತ್ತು ಹೊರಗದು ರಾತ್ರೋರಾತ್ರಿ ಪ್ರಿಯಾಂಕಾ ಖರ್ಗೆ ಅಂತ ಒಬ್ಬ ಸಣ್ಣ ಹುಡುಗನನ್ನ ತಂದು ಮಂತ್ರಿ ಮಾಡಿದ್ರು. ಇದು ದಲಿತರಿಗೆ ಮಾಡಿದ ದ್ರೋಹ ಅಲ್ವಾ? ಹೀಗೆ ಇನ್ನೊಂದು ನೋಡ್ರಿ, ಕಾಂಗ್ರೆಸ್ನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅಂತಿದ್ರು MLA. ಈ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಕೆಲವರಲ್ಲೂ ಡಿಜೆ ಹಳ್ಳಿನಲ್ಲಿ ಬೆಂಕಿ ಹಾಕಿದ್ರು. ಬಹುಶಃ ಅವರಲ್ಲಿ ಸುಟ್ಟೆ ಹೋಗ್ತಿದ್ರು, ಜೀವ ಹೋಗ್ತಿತ್ತು. ಆದ್ರೆ ಕಾಂಗ್ರೆಸ್ನವ್ರು ಯಾರು ಅವರ ರಿಸ್ಕ್ ಬರಲಿಲ್ಲ. ಮುಖ್ಯಮಂತ್ರಿಗಳಾಗಿದ್ರು ಮಾನ್ಯ ಸಿದ್ದರಾಮಯ್ಯನವರು, ಇವರು ಕೂಡ ಅವರಿಗೆ ಸಹಾಯಕ್ಕೆ ಬರಲಿಲ್ಲ. ಅವರಿಗೆ ಕೊನೆಯಲ್ಲಿ ಯಾರು ಅವರಿಗೆ ಅನ್ಯಾಯ ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡೋದ್ರ ಬದಲು ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ಮನೆಗೆ ಕಳಿಸಿ ಇವ್ರಿಗೂ ಟಿಕೆಟ್ ಕೊಡದೆ ಇವ್ರ ಮನೆಗೆ ಕಳಿಸಿದ್ರು. ಹೀಗೆ ದಲಿತರಿಗೆ ದ್ರೋಹ ಮಾಡತಕ್ಕಂತ ಈ ಕಾಂಗ್ರೆಸ್ ಪಾರ್ಟಿ. ನಾನು ಇವತ್ತು ಇನ್ನೊಂದು ಅನೇಕ ವಿಚಾರಗಳಿವೆ, ನಾನು ಹೇಳಕ್ ಹೋಗಲ್ಲ. ಜಾತಿ ಗಣತಿ ಮಾಡ್ಲಿಕ್ಕೆ ಹೊರಟು ಬಿಟ್ಟಿದ್ದಾರೆ. ಜಾತಿ ಗಣತಿ ಮಾಡಿ ನಮ್ಮ ಹಿಂದೂಗಳನ್ನೆಲ್ಲ ತುಂಡು ತುಂಡಾಗಿ ಹೊಡೆದು ಬಿಟ್ಟಿದ್ದಾರೆ. ಎಸ್ಸಿಗಳು 101 ಜಾತಿ ಇದೆ ಅಂತೇಳಿ ಎಲ್ರಿಗೂ ಗೊತ್ತು. ಆದ್ರೆ ತೋರಿಸ್ತಾ ಇರೋದು 182 ಅಂತ ತೋರಿಸ್ತಿದ್ದಾರೆ. ಅಂದ್ರೆ ಜಾತಿಗಳನ್ನ ನೀವು ಹುಟ್ಟಾಕ್ಬಿಟ್ರಿ. ಮಾತೆತ್ತಿದ್ರೆ ನೋಡೋದು ಜಾತ್ಯತೀತ ಕಾಂಗ್ರೆಸ್. ಹೇಳಕ್ ಮಾತ್ರ ಜಾತ್ಯತೀತ, ಆದ್ರೆ ಮಾಡೋದೆಲ್ಲ ಜಾತಿ ರಾಜಕಾರಣ. ನಮ್ಮನ್ನು ಒಡೆಯತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಈಗ ಮಾಡಿ ಮೊದಲು ಹೇಳಿದ್ರು ಲಿಂಗಾಯತರು ನಂಬರ್ 1 ಕರ್ನಾಟಕದಲ್ಲಿ ಜಾತಿಯಲ್ಲಿ, ಅವ್ರನ್ನ ಹೊಡೆದು ಬಿಟ್ರು. ಎಲ್ಲ ತುಂಡು ಮಾಡಿ ಲಿಂಗಾಯತರು ಇವಾಗ ನಂಬರ್ 1 ಇಲ್ಲ. ಕಾಂತರಾಜು ವರದಿ ಬಂತು, ದಲಿತರೇ ನಂಬರ್ 1 ಅಂದ್ರು. ಅಲ್ಲಿ ನೋಡ್ತೀನಿ ಈಗ 101 ಇದ್ದಿದ್ದು 282 ಮಾಡಿ ಅವ್ರನ್ನ ಹೊಡೆದು ಈಗ ಅವರು ಅಲ್ಲ, ಈಗ ಯಾರು ಅಂತಂದ್ರೆ ಮುಸ್ಲಿಮರೇ ನಂಬರ್ 1. ಏನಪ್ಪ ನಿನ್ ಕತೆ ಸಿದ್ದರಾಮಣ್ಣ? ಒಂದು ನಾಲಿಗೆ ಇರಬೇಕು, ಒಂದು ನೀತಿ ಇರಬೇಕು, ಒಂದು ಸಿದ್ಧಾಂತ ಇರಬೇಕು. ನಿನ್ನ ಸಿದ್ಧಾಂತವೂ ಇಲ್ಲ, ಬದ್ಧತೆಯೂ ಇಲ್ಲ, ಯಾತರದೂ ಇಲ್ಲ. ಹೀಗೆಲ್ಲ ಮಾಡಿ ಓಕೆ, ಇವಾಗ ಏನ್ ಮಾಡ್ತೀರಿ ನೀವು? 4% ರಿಸರ್ವೇಶನ್ ಅವ್ರಿಗೆ ಕೊಡ್ತೀರಿ ಅಂದ್ರಿ. ಆದ್ರೆ ಸಂವಿಧಾನದ ತಳಗಡೆ ನೀವು ಕೊಡಕ್ ಬರೋದೇ ಇಲ್ಲ. ಕೊಟ್ಟಂಗ್ ಮಾಡೋದು, ಈ ಕಡೆ ಕೊಟ್ಟಂಗ್ ಮಾಡೋದು, ಈ ಕಡೆಯಿಂದ ಕಿತ್ಕೊಳ್ಳೋದು. ಆದ್ರೆ ಅವ್ರು ಅನ್ಸ್ಕೊಳ್ಬೇಕು, ಪಾಪ ಸಿದ್ದರಾಮಣ್ಣ ನಮ್ಗೆಲ್ಲಾ ಮಾಡ್ದ, ಆ ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಲಿಲ್ಲ, ಅದಕ್ಕೆ ಏನೇ ಆಗ್ಲಿ ಅವ್ರಿಗೆ ಓಟ್ ಹಾಕ್ಬೇಕು. ಎಂತ ತಂತ್ರಗಾರಿಕೆ ನಿಮ್ಮದು! ತಂತ್ರ ಅಲ್ಲ, ಇದು ಕುತಂತ್ರ. ಹೀಗೆ ಮುಸ್ಲಿಮರನ್ನು ಅನ್ಯಾಯ ಮಾಡ್ತಾ ಇದ್ದೀರಿ, ಇಲ್ಲಿ ದಲಿತರಿಗೂ ಅನ್ಯಾಯ ಮಾಡ್ತಾ ಇದ್ದೀರಿ. ವಕ್ಫ್ ಬೋರ್ಡ್ ಬಂತು, ಮೋದಿಯವರು ಆ ಜನಾಂಗಗಳಿಗೆ ಯಾರ್ಯಾರು ಒಡ್ಕೊಂಡು ತಿಂತಿದಾರೋ ಆ ಜಮೀನುಗಳನ್ನೆಲ್ಲ ಅದಕ್ಕೆಲ್ಲ ಭದ್ರತೆ ಕೊಡಬೇಕು ಅಂತ ಮಾಡಿದ್ರೆ ನಮ್ ಜಮೀನು ಒಡ್ಕೊಂಡ್ಬಿಡ್ತಾರೆ ಅಂತ ಹಬ್ಬಿಸ್ತಾ ಇದ್ದಾರೆ. ಮಾನ್ಯ ಜನರ ಹೇಳ್ತೇನೆ, ಮುಸಲ್ಮಾನ್ ಬಂಧುಗಳು ಇಲ್ಲಿದ್ರೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾರು ಮೌಳಿಗಳಿದ್ದಾರೆ, ಯಾರು ಶ್ರೀಮಂತರಿದ್ದಾರೆ, ಅವರು ಆ ಜಮೀನುಗಳ ಲಕ್ಷಾಂತರ ಎಕರೆ ಜಮೀನುಗಳಲ್ಲಿ ಇವತ್ತು ಲೂಟಿ ಮಾಡಿ ತಿಂತಾ ಇದ್ದಾರೆ. ನಾನು ಮಾನ್ಯ ಮೋದಿಯವರಲ್ಲಿ ಮನವಿ ಮಾಡ್ತೇನೆ, ಮಾನ್ಯ ಮೋದಿಜಿಯವರೇ, ನೀವೀಗಾಗಲೇ ಕಾನೂನು ಬದಲಾವಣೆ ಮಾಡಿದ್ದೀರಿ. ಇದಾದ ತಕ್ಷಣ ಹೇಳ್ತೇನೆ, ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಆ ಲಕ್ಷಾಂತರ ಎಕರೆಗಳ ಜಮೀನನ್ನ ತೆಗೆದು ಆ ಬಡ ಜನರಿದ್ದಾರಲ್ಲ ಮುಸಲ್ಮಾನರಲ್ಲೇ ಅವ್ರಿಗೆಲ್ಲರಿಗೂ ಸೈಟ್ಗಳು ಮಾಡಿಕೊಟ್ಬಿಡಿ. ಈ ಶ್ರೀಮಂತರೆಲ್ಲರೂ ಆವಾಗ ದಾರಿಗೆ ಬರ್ತಾರೆ. ಇದನ್ನೆಲ್ಲ ತಪ್ಪು ತಿಳುವಳಿಕೆ ಮಾಡುವಂತ ಕೆಲಸ ಆಗ್ತಾ ಇದೆ, ಅದು ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಆಮೇಲೆ ಜಾತಿ ಗಣತಿ ಬಂದ್ರು, ಈಗ ನಮ್ಮದು ಸರಿ ಇಲ್ಲ ಎಲ್ಲ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ ಒಳಗಡೆ ಈ ದಂಗೆ ಎದ್ದು ಬಿಟ್ಟಿದ್ದಾರೆ. ಎದ್ದ ಮೇಲೆ ಈಗ ಒಂದು ವರದಿ ಬಂದಿದೆ. ಆ ವರದಿ ಏನಪ್ಪಾ ಅಂತಂದ್ರೆ, ನಾಯಿಗಳಿರೋ ಮನೆಗೆ ನಾವು ಸೆನ್ಸಸ್ ಮಾಡಕ್ ಹೋಗಿಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಲೀಡರ್. ಅಂದ್ರೆ ನಾಯಿಗಳಿರೋ ಕಡೆ ಕಾಂಗ್ರೆಸ್ ಹೋಗಲ್ಲ. ನಿಮ್ಗೊಂದು ಉಪಾಯ ಹೇಳ್ಕೊಡ್ತೇನೆ. ಮುಂದಿನ ಚುನಾವಣೆ ಬರೋಷ್ಟೊತ್ತಿಗೆ ಎಲ್ಲರ ಮನೆಯಲ್ಲೂ ಒಂದೊಂದು ನಾಯಿ ಸಾಕ್ಬಿಡಿ. ಸಾಕ್ಬಿಟ್ಟು ಕಾಂಗ್ರೆಸ್ನವರೇ ನಮ್ಮ ಮನೆಯಲ್ಲಿ ನಾಯಿಗಳಿವೆ ಎಚ್ಚರ ಅಂತ ಹಾಕ್ಬಿಡಿ. ನಿಮ್ಮ ಮನೆ ಹತ್ರಕ್ಕೆ ಬರಲ್ಲ ಇನ್ನವರು. ನೋಡಿ, ಬಹಳ ಉಪಾಯ ಇದು. ಕಾಂಗ್ರೆಸ್ನವ್ರನ್ನ ದೂರ ಇಡ್ಬೇಕಂದ್ರೆ ನಾಯಿ ಸಾಕಬೇಕು ಇದು. ಆಮೇಲೆ ಈಗ ಯಾವಾಗ ಜಗಳ ಒಳಗಡೆಯಿಂದ ಪ್ರಾರಂಭ ಆಯ್ತು, ಸಿದ್ದರಾಮಯ್ಯ ಈಗಾಗಲೇ MLAಗಳನ್ನ
ಮಂತ್ರಿಗಳನ್ನ ಈಗಾಗಲೇ ಥ್ರೆಟ್ ಮಾಡಕ್ ಶುರು ಮಾಡಿದ್ದಾರೆ. ಯಾಕೆಂದ್ರೆ ರಾಹುಲ್ ಗಾಂಧಿ ಹೇಳ್ಬಿಟ್ಟಿದ್ದಾರೆ ಅಲ್ಲಿಂದ ಜಾತಿ ಗಣತಿ ಮಾಡಿ ಅಂತ. ಅವರನ್ನ ಮೆಚ್ಚಿಸ್ಲಿಕ್ಕೆ ಇವರು ಮಾಡಿದ್ರು. ಈಗ ಪರಿಸ್ಥಿತಿ ಏನಾಗಿದೆ, ಜನರು ದಂಗೆ ಎದ್ದಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನವ್ರು ಸುಮ್ಮನೆ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಜಪ್ತಿ ಆಗುತ್ತೆ, ಅವ್ರದೆಲ್ಲ ಡೆಪಾಸಿಟ್ ಜಪ್ತಿ ಆಗುತ್ತೆ. ಅದಕ್ಕೆ ಅವ್ರಿಗೆ ಆತಂಕ ಪ್ರಾರಂಭ ಆಗಿದೆ. ಈಗ ಅವ್ರೇನ್ ಮಾಡ್ತಾ ಇದ್ದಾರೆ, ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ಹಿಂಗೇನಾದ್ರೂ ನೀವು ಮಾಡಿದ್ರೆ ಹೈಕಮಾಂಡ್ಗೆ ನಾನು ದೂರು ಕೊಟ್ಟು ಬಿಡ್ತೀನಿ ಅಂತ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಹೈಕಮಾಂಡ್ ಯಾರು? ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಿಮ್ಮ ಹೈಕಮಾಂಡ? ಯಾರು ಅವ್ರನ್ನ ಕೇರೆ ಮಾಡಲ್ಲ, ಅವ್ರ ರಬ್ಬರ್ ಸ್ಟ್ಯಾಂಪು. ಮಲ್ಲಿಕಾರ್ಜುನ್ ಖರ್ಗೆ ಕೇವಲ ರಬ್ಬರ್ ಸ್ಟ್ಯಾಂಪು. ಮತ್ತಿನ್ಯಾರು? ರಾಹುಲ್ ಗಾಂಧಿನ? ರಾಹುಲ್ ಗಾಂಧಿ ಅಪ್ಪರ್ ಚೇಂಬರ್ ಖಾಲಿ, ಅಪ್ಪರ್ ಚೇಂಬರ್ ಟೋಟಲಿ ಖಾಲಿ. ಅವ್ರು ಏನ್ ಮಾತಾಡ್ತಾರೋ, ಯಾವಾಗ ಏನ್ ಮಾತಾಡ್ತಾರೋ. ಈ ದೇಶದಲ್ಲಿ ಯಾರಾದ್ರೂ ಇತ್ತೀಚೆಗೆ ರಾಷ್ಟ್ರ ಮಟ್ಟದಲ್ಲಿ ಟ್ರೋಲ್ ಆಗಿರೋ ನಾಯಕ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ರಾಹುಲ್ ಗಾಂಧಿ ಅಲ್ವಾ? ಅವರು ಸೋನಿಯಾ ಗಾಂಧಿ ಪಾಪ ಅವ್ರು ಈಚಕೂ ಇಲ್ಲ ಆಚಕೂ ಇಲ್ಲ. ಅದರಲ್ಲಿ A1 ಬೇರೆ. ಈಗ ನ್ಯಾಷನಲ್ ಹೆರಾಲ್ಡ್ ಕೆಲಸಲ್ಲಿ ಅಲ್ಲಿ A1 ಕಾಂಗ್ರೆಸ್ನವರು ಬಿಟ್ಕೊಡಲ್ಲ, ಸೋನಿಯಾ ಗಾಂಧಿನೇ A1. ಇಲ್ಲಿ A1 ಮೂಡ ಕೇಸ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು A1 ಜಾಗ ಮಾತ್ರ ಬಿಟ್ಕೊಡಕ್ ರೆಡಿನೇ ಇಲ್ಲ ಅವರು. ಅದಕ್ಕೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ತೇನೆ. ಈ ರಾಹುಲ್ ಗಾಂಧಿಗೆ ಪಾಪ ಇಲ್ಲಿ ಏನು ಮಾತಾಡಬೇಕೋ ಗೊತ್ತಿಲ್ಲ. ನಾನು ತಮ್ಮಲ್ಲಿ ಒಂದು ಮನವಿ ಮಾಡ್ತೇನೆ. ಏನಂದ್ರೆ, ಅವ್ರು ಇಲ್ಲಿದ್ದಾಗ ಒಂದು ಮಾತಾಡ್ತಾರೆ, ಈ ದೇಶ ಬಿಟ್ಟು ಬೇರೆ ದೇಶದ ನೆಲದ ಮೇಲೆ ಕಾಲಿಟ್ಟ ತಕ್ಷಣ ಇನ್ನೊಂದು ಮಾತಾಡ್ತಾರೆ. ಯಾವಾಗ ಹೋದ್ರೂ ದೇಶ ವಿರೋಧಿ ಮಾತುಗಳನ್ನು ಮಾತಾಡ್ತಾರೆ. ಅದಕ್ಕೆ ಅವರು ಈ ದೇಶಕ್ಕೆ ಬಂದ್ರೆ ಒಂಥರ ದೇಶದಲ್ಲಿ ಅವರು ಕೂಡ ಒಂದು ರೀತಿಯ ಭಯೋತ್ಪಾದಕರ ರೀತಿ ಕಾಣ್ತಾ ಇದ್ದಾರೆ ಬೇರೆಯವರಿಗೆ. ಅದರಿಂದ ಅವ್ರಿಗೂ ತಪ್ಪು ಇದು ಬರೋದು ಬೇಡ. ಇವ್ರನ್ನೇನಾದ್ರೂ ಮಾಡಿ ಹೊರದೇಶಕ್ಕೆ ಹೆಂಗೂ ಹೋಗಿದ್ದಾರೆ, ಹಂಗೆ ಅವ್ರನ್ನ ಗಡಿ ಪಾರು ಮಾಡಿಬಿಟ್ರೆ ಹೇಗೆ ಸಾಧ್ಯ ಇದೆ ಅನ್ನೋದನ್ನ ಮಾನ್ಯ ಮೋದಿ ಅವರು ಇದನ್ನ ಮಾಡಬೇಕು. ಅವರು ಒಂಥರ ಮೊಬೈಲ್ ಇದ್ದಂಗೆ, ಮೊದಲೇ ದುಡ್ಡು ತುಂಬಿದ್ರೆ ಮೊಬೈಲ್ ಯಾವಾಗಲೂ ಕೆಲಸ ಮಾಡ್ತಿರ್ತದೆ. ಇಲ್ಲ ಅಂತಂದ್ರೆ ಖಾಲಿ ಆದಾಗ ಮೊಬೈಲ್ಗೆ ಚಾರ್ಜ್ ಮಾಡ್ಕೊಳ್ತಿದ್ರೆ ಆಗಾಗ ಮಿಣಕಂತ ಮಾತಾಡ್ತಿದೆ. ಅದಕ್ಕೆ ಯಾರಾದ್ರೂ ರಾಹುಲ್ ಗಾಂಧಿ ಹಿಂದೆ ನಿಂತ್ಕೊಂಡು ಮೊಬೈಲ್ ಚಾರ್ಜ್ ಮಾಡ್ದಂಗೆ ಮಾಡ್ತಾ ಇರ್ಬೇಕು ಅವ್ರಿಗೆ. ಇಲ್ಲ ಅಂತಂದ್ರೆ ಅದು ಕುಯ್ಕು ಅನ್ನಲ್ಲ ಪುಯ್ಕು ಅನ್ನಲ್ಲ. ಅದು ಅಂತ ರಾಹುಲ್ ಗಾಂಧಿ ಇವರು ದೇಶ ಆಳಕ್ಕೆ ಯೋಗ್ಯರಲ್ಲ. ಮಾನ್ಯ ಮೋದಿಜಿಯವರನ್ನ ಯಾವತ್ತೂ ಇವರು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಕ್ಷ ಇನ್ನೂ 50 ವರ್ಷ ಈ ದೇಶದಲ್ಲಿ ಆಡಳಿತ ನಡೆಸ್ತಾನೇ ಇರ್ತದೆ. ಕಾಂಗ್ರೆಸ್ ಇರೋದೇ ಇಲ್ಲ. ಅಷ್ಟು ಮಾತ್ರ ಯಾಕೆ, ಇದು ಸುಳ್ಳುಗಳಲ್ಲಿ ಬಂದ ಸರ್ಕಾರ ಕರ್ನಾಟಕದಲ್ಲಿ. ಆದ್ರಿಂದ ಸುಳ್ಳುಗಳು ತುಂಬಾ ದಿವಸ ಉಳಿಯಲ್ಲ. ನೀವು ವಂಚನೆ ಮಾಡಿದ್ರಿ, ಮೋಸ ಮಾಡಿದ್ರಿ, ಅದಕ್ಕೆ ಈಗ ಜನಾಕ್ರೋಶ ಆಗಿದೆ. ಈ ಸಾರಿ ನೀವು ಮನೆಗೆ ಹೋದ್ಮೇಲೆ ಸಿದ್ದರಾಮಯ್ಯನೂ ವಾಪಸ್ ಬರಲ್ಲ, ಕಾಂಗ್ರೆಸ್ ವಾಪಸ್ ಬರಲ್ಲ. ಇಲ್ಲೂ ಕೂಡ 50 ವರ್ಷ ಕಾಂಗ್ರೆಸ್ ಅನ್ನ ಮನೆ ಕಳಿಸಿ ಬಿಜೆಪಿಯೇ ಅಧಿಕಾರ ಮಾಡ್ತದೆ. ಇದು ಮನಸ್ಸಿನಲ್ಲಿರಲಿ. ನಾವೆಲ್ಲರೂ ಏನು ಈ ಆಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದೀವಿ, ಅಧ್ಯಕ್ಷರ ಜೊತೆಯಲ್ಲಿ ನಿಲ್ಲೋಣ, ಶಕ್ತಿ ತುಂಬೋಣ, ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತರೋಣ, ಇವರನ್ನ ಕಿತ್ತು ಮನೆಗೆ ಕಳಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ನಮಸ್ಕಾರಗಳೆಲ್ಲರೂ. ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ವಂದನೆಗಳು. ಈಗ ಕಾರ್ಯಕ್ರಮವನ್ನ ಮಾನ್ಯ ರಾಜ್ಯಾಧ್ಯಕ್ಷರಂತ ನಿಮ್ಮೆಲ್ಲರ ನಾಯಕರು ಆದಂತ BY ವಿಜೇಂದ್ರ ಹಾಗೂ ಎಲ್ಲ ಗಣ್ಯಮಾನ್ಯರು ಸೇರಿ ಕೇಳ್ಕೊಳ್ತಾರೆ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಜನಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿ ಜನಪರ ಹೋರಾಟಕ್ಕೆ, ಭಾರತ್ ಮಾತಾ ಕಿ. ಈಗ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಶ್ರೀಯುತ BY ವಿಜೇಂದ್ರ ಅವರಿಗೆ ಗದಗ ಜಿಲ್ಲೆಯ ಬಂಜಾರ ಸಮಾಜದ ಮಹಿಳೆಯರಿಂದ ಸನ್ಮಾನ. ದಯವಿಟ್ಟು ಬಂಜಾರ ಸಮಾಜದ ಮಹಿಳೆಯರು ಅಲ್ಲಿ ಬಂದು ನಿಂತಿದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ವೇದಿಕೆ ಮೇಲೆ ಬರಲಿಕ್ಕೆ. ಗದಗಿನ 5 ಮಹಿಳೆಯರು ಬರಬೇಕು. ಬಂಜಾರ ಸಮಾಜದ ಮಹಿಳೆಯರು, ಗದಗ ಜಿಲ್ಲೆಯ ಬಂಜಾರ ಸಮಾಜದ ಮಹಿಳೆಯರು, ಮಹಿಳಾ ಮೋರ್ಚಾ ಗದಗ ಜಿಲ್ಲೆಯ 5 ಪ್ರತಿನಿಧಿಗಳು ಕೂಡ ವೇದಿಕೆ ಮೇಲೆ ಬಂದು
ಸನ್ಮಾನದಲ್ಲಿ ಪಾಲ್ಗೊಳ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂತೀನಿ. ದಯವಿಟ್ಟು ವೇದಿಕೆ ಮೇಲೆ ಎಲ್ಲರೂ ಬರಬಾರ್ದು, ಅಪೇಕ್ಷಿತರು ಬರಬೇಕಾಗಿ ಅವರಲ್ಲಿ ವಿನಂತಿ. ನೆಕ್ಸ್ಟ್ OBC ಅವರು ಬಂಜಾರ ಸಮಾಜದ ಮಹಿಳೆಯರು, ಸಿರೆಟ್ಟಿ ಶಾಸಕರಾದಂತ ಚಂದ್ರು ಲಮಾಣಿ ಅವರು ಹಾಗೂ ಅವರ ಧರ್ಮ ಪತ್ನಿಯವರು ಕೂಡ ಈ ಸನ್ಮಾನದಲ್ಲಿ ಪಾಲ್ಗೊಂಡಿದ್ದಾರೆ. ಜಿಲ್ಲೆಯ ಸಮಸ್ತ ನೆಕ್ಸ್ಟ್ OBC ಅವರು ಅಭಿಮಾನಿಗಳು ಎಲ್ಲರ ಪರವಾಗಿ ವಿಜೇಂದ್ರನ್ ಅವರಿಗೆ ಶುಭ ಹಾರೈಕೆಗಳು. ಅವರು ಹೀಗೆ ಪಕ್ಷವನ್ನ ಮುನ್ನಡೆಸಲಿ, ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆದು ಕೂಡಲೇ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ BY ವಿಜಯೇಂದ್ರಣ್ಣನವರಿಗೆ BY ವಿಜಯೇಂದ್ರಣ್ಣನವರಿಗೆ ಭಾರತ್ ಮಾತಾ ಕಿ. ಸನ್ಮಾನ ಮಾಡಿದ ಎಲ್ಲ ಗಣ್ಯಮಾನ್ಯರು ಆಯಂದರು ವೇದಿಕೆಯಿಂದ ನಿರ್ಗಮಿಸಬೇಕಂತ ಅವರಲ್ಲಿ ವಿನಂತಿ. ಅದೇ ತರನಾಗಿ OBC ಮೋರ್ಚಾ ವತಿಯಿಂದ ಅವರಿಗೆ ಸನ್ಮಾನ, ಜಿಲ್ಲಾ OBC ಮೋರ್ಚಾದ ಸನ್ಮಾನ. ದಯವಿಟ್ಟು ಸನ್ಮಾನ ಮಾಡಿದ ಕ್ಷೇತ್ರದ ಶಾಸಕರು ಹಾಗೂ ಅವರ ಧರ್ಮಪತ್ನಿಯವರು ಮತ್ತು ಬಂಜಾರ ಸಮಾಜದ ಎಲ್ಲ ತಾಯಂದರಿಗೆ, ಅಕ್ಕಂದರಿಗೆ, ಅಣ್ಣಂದರಿಗೆ ಅನಂತ ಅನಂತ ವಂದನೆಗಳು. ದಯವಿಟ್ಟು ವೇದಿಕೆ ಮೇಲಿಂದ ಎಲ್ಲರೂ ನಿರ್ಗಮಿಸಬೇಕಾಗಿ ಅವರಲ್ಲಿ ವಿನಂತಿ. ಸನ್ಮಾನ ಮಾಡಿದಂತ ಮಹನೀಯರು ದಯವಿಟ್ಟು 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 ಎಲ್ಲರ ಸಹಕರಿಸಬೇಕು. ದಯವಿಟ್ಟು ಬನ್ನಿ. OBC ಮೋರ್ಚಾದವ್ರು ಬೇಗ ಸರಿ ಅಮ್ಮ. ಈಗ ಜಿಲ್ಲಾ OBC ಮೋರ್ಚಾದವರಿಂದ ಸನ್ಮಾನ. OBC ಶಿಕ್ಷಕರನ್ನ ವೇದಿಕೆ ಮೇಲೆ ಬಿಡಬಾರ್ದು, ಅಕ್ಕಂದ್ರನ್ನ ವೇದಿಕೆ ಮೇಲೆ ಬಿಡಬಾರ್ದು ಅನ್ನೋದು ಪರ್ಯಾಯ ವಾಕ್ಯ ಆಯ್ತು. ಈಗ ದಯವಿಟ್ಟು ತಾಯಂದ್ರ ಬರಬೇಕು ಬೇಗನೆ. ದಯವಿಟ್ಟು ಸರ್ ಬರ್ರಿ ಬರ್ರಿ ಬಂದ್ರು CC ಪಾಟೀಲ್ ಬಂದು. ರವಿ ಸರ್ ನಿಂದ್ರಿ, ಒಂದ್ ಸ್ವಲ್ಪ ಸೈಡ್ ನಿಂದ್ರಿ. ಭಾರತ್ ಮಾತಾ ಕಿ BY ವಿಜಯೇಂದ್ರಣ್ಣನವರಿಗೆ BY ವಿಜಯೇಂದ್ರಣ್ಣನವರಿಗೆ. ಯಾವುದೇ ಜನಪರ ಯೋಜನೆಗಳನ್ನ, ಹಿತಾಸಕ್ತಿಗಳನ್ನ ಹೊಂದಿದಂತ ಈ ಸರ್ಕಾರ ಕೇವಲ ಒಬ್ಬಿಬ್ಬ ಬಂಡವಾಳಗಾರರ ಮತ್ತು ಕೆಲವು ಗುಂಪುಗಳ ಕೈಗೊಂಬೆ ಆಗಿರುವಂತ ಈ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲಾರದು. ರಾಜ್ಯದಲ್ಲಿ ಇದ್ದು ಸತ್ತಂತೆ ಅಂತಕ್ಕಂಥ ಮಾತನ್ನ ಈಗಾಗಲೇ ಮಹನೀಯರು ಹೇಳಿದ್ದಾರೆ. ಈಗ ಕೂಡಲೇ ಎಷ್ಟು ಬೇಗ ಈ ಸರ್ಕಾರ ಪತನವಾಗುತ್ತೋ ಅಷ್ಟು ಬೇಗ ಈ ರಾಜ್ಯದ ಜನರ ಜೀವನ ಸುಧಾರಿಸ್ತದೆ ಅಂತಕ್ಕಂಥ ಮಾತು. ಭಾರತ್ ಮಾತಾ ಕಿ. ಒಂದ್ಸರಿ ಜೋರಾಗಿ ಎಲ್ಲರೂ ಘೋಷಣೆ ಕೂಗಿ ಭಾರತ್ ಮಾತಾ ಕಿ. ಸ್ವಲ್ಪ ಕೈ ಎತ್ತಿ ಭಾರತ್ ಮಾತಾ ಕಿ. ಬೆಲೆ ಏರಿಕೆಯ ದಗೆಯನ್ನು ಹೆಚ್ಚು ಮಾಡಿರೋ ಸರ್ಕಾರಕ್ಕೆ ಸ್ವಲ್ಪ ಸೈಲೆಂಟ್ ಆಗ್ಬೋದಾ? ಈಗ ಭಾರತ್ ಮಾತಾ ಕಿ. ಶಾಂತವಾಗಿ ಎಲ್ಲರೂ ಸ್ವಲ್ಪ ಶಾಂತವಾಗಿ ನೀವು ಹಿಂದೆ ಸರ್ಕೊಳ್ಳಿ, ಹಿಂದೆ ಸರ್ಕೊಳ್ಳಿ. ಈಗ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ. ಅನಿಲ್, ಸೌಂಡ್ ಜಾಸ್ತಿ ಆಯ್ತಾ ಕಡಿಮೆ ಆಗಿದ್ಯಾ? ಜಾಸ್ತಿ ಮಾಡ್ಬೇಕಾ? ಜಾಸ್ತಿ ಆಗಿದೆ ತಾನೆ? ಸೌಂಡ್ ಜಾಸ್ತಿ ಕಿವಿ ಹೊಡಿತಾ ಇದ್ದಲ್ಲ. ಕಾಂಗ್ರೆಸ್ ಪಾರ್ಟಿ ಅನ್ನೇನು ಮತ್ತೆ ಅಲ್ಲಿ ಕಿವಿ ಹೊಡಿತಾನ ಬರ್ಬೇಕಾದ್ರೂ ಗೊತ್ತಾಯ್ತು, ಸೌಂಡ್ ಬಹಳ ಜಾಸ್ತಿ ಇದೆ. ಅದು ಏಣ ಪ್ಲಕ್ಕಾರ್ಡ್ ಎಲ್ಲ ಇಟ್ಕೊಬಿಡಿಯಪ್ಪ. ಅಣ್ಣ ಮೆತ್ತಗೆ ಮಾತಾಡ್ತೀನಿ, ಕಿರ್ಚಲ್ಲ ಬಿಡು.
ಅಣ್ಣ ಏ ಶಾರುಖ್ ಖಾನ್ ಕನ್ನಡಕ ತೆಗಿ ಒಂಚೂರು. ಹಾ, ಕೆಳಕ್ ಕೂತ್ಕೊಳ್ರಿ. ಅಲ್ಲಿ ಮಾಧ್ಯಮದವ್ರಿಗೆ ತೊಂದರೆ ಆಗ್ತದೆ, ಕೂತ್ಕ. ಯಾವ್ದು ಬ್ರ್ಯಾಂಡು? ರೇಟ್ ಜಾಸ್ತಿ ಆಗಿದೆ ಅಂತ ಕ್ವಾಂಟಿಟಿ ಕಡಿಮೆ ಆಗಿದೆನಾ? ಒಂದು ನಿಜ ಹೇಳಬೇಕು ಅಂತ ಹೇಳಿದ್ರೆ, ಇಂಥ ಉರಿ ಬಿಸಿಲಿನಲ್ಲೂ ಸಹ ಗದಗ್ನಲ್ಲಿ ಇಷ್ಟೊಂದು ಅಭೂತಪೂರ್ವವಾಗಿರ್ತಕ್ಕಂಥ ನಮ್ಮ ಜನಾಕ್ರೋಶ ಯಾತ್ರೆ ಆಗ್ತದೆ ಅಂತೇಳಿ ನಾನಂತೂ ನಿರೀಕ್ಷೆ ಮಾಡಿರ್ಲಿಲ್ಲ. ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದ್ರು ಕೂಡ ಬಂದಿದ್ದೀರಿ, ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಪಕ್ಷದ ಎಲ್ಲ ನಮ್ಮ ಹಿರಿಯ ಕಾರ್ಯಕರ್ತರು ಸಹ. ಪಟಾಕಿ ನಿಲ್ಸ ಕೇಳೋಣ, ಅವ್ನು ಯಾರು ಪಟಾಕಿ ಹಚ್ಚೋದು ಬೇಡ ಅಂತೇಳಿ. ಇವತ್ತೆಲ್ಲ ಎಲ್ಲ ಸಮಾಜ, ಎಲ್ಲ ವರ್ಗದ ಜನ ಇವತ್ತು ಬಂದು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡಬೇಕು, ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು ಅಂತೇಳಿ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಮೊಟ್ಟ ಮೊದಲಾಗಿ ತಮ್ಮೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಬಣಜಾರ್ ಸಮಾಜದ ನಮ್ಮ ತಾಯಂದ್ರು ನನಗೆ ಇವತ್ತು ಮಾಲೆಯನ್ನು ಹಾಕಿ ಇವತ್ತು ಆಶೀರ್ವಾದನ ಮಾಡಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಬಣಜಾರ್ ಸಮಾಜದ ಎಲ್ಲ ತಾಯಂದ್ರಿಗೆ ನಾನು ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಗಣ್ಯರೇ, ಯಾಕಂದ್ರೆ ಸಮಯ ಜಾಸ್ತಿ ಆಗಿದೆ, ಸಾಕಷ್ಟು ಉರಿ ಬಿಸಿಲಲ್ಲೂ ಕೂಡ ತಾವು ಕೂತಿದ್ದೀರಿ, ಮತ್ತು ತಾಳ್ಮೆನ ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ. ವೇದಿಕೆ ಮೇಲೆ ಇರ್ತಕ್ಕಂಥ ಯಾವುದೇ ಒಬ್ಬ ಪಕ್ಷದ ಮುಖಂಡರನ್ನ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ, ಶ್ರದ್ಧೆ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, 3 ಕಾರಣಗಳಿಗೆ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಮೊದಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಜಾಸ್ತಿ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಜಾಸ್ತಿ ಮಾಡಿದ್ದಾರೆ. ಬೆಲೆ ಏರಿಕೆಯ ಪರಿಣಾಮವಾಗಿ ರಾಜ್ಯದಲ್ಲಿರ್ತಕ್ಕಂಥ ರೈತರು, ಬಡವರು, ಜನಸಾಮಾನ್ಯರು ಜೀವನ ಸಾಗಿಸ್ತಕ್ಕಂಥದ್ದು ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಹಾಗಾಗಿ ಬೆಲೆ ಏರಿಕೆಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯ ವಿಚಾರವನ್ನ ತೆಗೆದುಕೊಂಡಿದ್ದೇವೆ. ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡತಕ್ಕಂಥ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಯಾವ ರೀತಿ ಸಿದ್ದರಾಮಯ್ಯನವರು ಹಿಂದೂ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ, ಈ ವಿಚಾರವನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. 3ನೇದು, ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ 1 ಅಲ್ಲ 2 ಅಲ್ಲ 38,500 ಕೋಟಿ ರೂಪಾಯಿಗಳನ್ನ ಇವತ್ತು ಬೇರೆ ಕಡೆಗೆ ಇವತ್ತು ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಹಣದ ದುರುಪಯೋಗನೂ ಕೂಡ ಆಗಿದೆ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಇವತ್ತು ಜನಾಕ್ರೋಶ ಯಾತ್ರೆ ಬಿಡೋಣ, ಅವನೀಗ ಅಂಗಡಿಯಿಂದ ಹೊರ ಬಂದ ಯಾಕೆ ತಲೆ ಕೆಡ್ಸ್ಕಂತ ಅವನ ಬಗ್ಗೆ? ಇರ್ಲಿ ಬಿಡೋ ಅಣ್ಣ, ಇರ್ಲಿ ಬಿಡೋ. ಇವತ್ತು ಜನಾಕ್ರೋಶ ಯಾತ್ರೆ ಬೆಲೆ ಏರಿಕೆ ಬಗ್ಗೆ ಮಾತನಾಡೋದಾದ್ರೆ, ಪೆಟ್ರೋಲ್ ಮೇಲೆ 3 ರೂಪಾಯಿನ 3.5 ರೂಪಾಯಿನ ಜಾಸ್ತಿ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ. ಡೀಸೆಲ್ ಮೇಲೆ 5.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇಲ್ಲಿವರೆಗೂ. ನನಗೆ ನಿಜವಾಗ್ಲೂ ಕೂಡ ಅರ್ಥ ಆಗದೆ ಇರತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು, ಅದು ಒಂದ್ ಕಡೆ ಇರಲಿ.
ದಿನ ಬೆಳಗಾದ್ರೂ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಜಾಹೀರಾತುಗಳನ್ನ ಕೊಡ್ತಾ, ಅದಕ್ಕೆ ನಾ ಎಲ್ಲಾ ಕಡೆ ಒಂದು ಮಾತನ್ನ ಹೇಳ್ತಾ ಇದ್ದೇನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ಜನಪ್ರಿಯ ಸರ್ಕಾರ ಅಲ್ಲ, ಇದು ಜಾಹೀರಾತಿನ ಸರ್ಕಾರ ಅಂತೇಳಿ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಕೊಂಡು ಇವತ್ತು ಜನರ ಕಣ್ಣಿಗೆ ಮಣ್ಣೆರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವು ಕೇಳ್ಬೋದು ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ವಿರೋಧ ಪಕ್ಷದವರಿಗೆ ನಮಗೆ ಬೇರೆ ಕೆಲಸ ಇಲ್ಲ, ಗ್ಯಾರಂಟಿಗಳಿಂದ ಸಿದ್ದರಾಮಯ್ಯನವರ ಜನಪ್ರಿಯತೆ ಜಾಸ್ತಿ ಆಗ್ತಾ ಇದೆ, ಉಪಚುನಾವಣೆಗಳು ಕೂಡ ಅವರೇ ಗೆದ್ರು, ಭಾರತೀಯ ಜನತಾ ಪಾರ್ಟಿಗೆ ಹೊಟ್ಟೆ ಉರಿ, ಅದಕ್ಕೋಸ್ಕರ ನೀವು ಜನಾಕ್ರೋಶ ಯಾತ್ರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆದ್ರೆ ಒಂದು ಗೊತ್ತಿರಲಿ, ಪೆಟ್ರೋಲ್ ಮೇಲೆ 3.5 ರೂಪಾಯಿ ಜಾಸ್ತಿ ಮಾಡಿದ್ರು, ಡೀಸೆಲ್ ಮೇಲೆ 5.5 ರೂಪಾಯಿ ಜಾಸ್ತಿ ಮಾಡಿದ್ರು. ಇದರ ಲಾಭ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆಗ್ತಾನೆ ಇಲ್ಲ. ಸಿ ಪಾಟೀಲ್ರೆ, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಕಳೆದ 2 ವರ್ಷದಲ್ಲಿ ಅಥವಾ ಕಳೆದ 20 ತಿಂಗಳಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಒಂದು ಹೊಸ ಯೋಜನೆಗಳು, ಹೊಸ ಅಭಿವೃದ್ಧಿ ಕಾರ್ಯಕ್ರಮಗಳು, ಯೋಜನೆಗಳು ಗದಗ ಜಿಲ್ಲೆನೂ ಕೂಡ ಒಳಗೊಂಡಂತೆ ಯಾವುದೇ ಜಿಲ್ಲೆನಲ್ಲಿ ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಘೋಷಣೆ ಆಗಿಲ್ಲ. ನಾನಿವತ್ತು ಸವಾಲನ್ನ ಹಾಕ್ತೇನೆ ಮಾನ್ಯ H.K. ಪಾಟೀಲ್ರು. ಹಿಂದೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ, ಬಸವರಾಜ ಬೊಮ್ಮಾಯಿಯವರಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ನನಗೆ ಗೊತ್ತಿರೋ ಪ್ರಕಾರ ಗದಗ ಜಿಲ್ಲೆಗೆ ಸುಮಾರು 4 ರಿಂದ 5 ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ರು. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಎಷ್ಟು ಸಾವಿರ ಕೋಟಿ ಅನುದಾನ? 1000 ಬೇಡ, 1000ದ ಬಗ್ಗೆ ದೊಡ್ಡ ಮಾತನಾಡೋದು ಬೇಡ. ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು 100 ಕೋಟಿ ರೂಪಾಯಿಗಳನ್ನ ಗದಗ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನೀಡಿದ್ದಾರೆ. ಇವರ ಯೋಗ್ಯತೆಗೆ ಕುಡಿಯೋ ನೀರಿನ ಹಾಹಾಕಾರವನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಕುಡಿಯೋ ನೀರಿಗೆ ಹಾಹಾಕಾರ ಇತ್ತು ಗದಗ ಜಿಲ್ಲೆನಲ್ಲಿ, ಕುಡಿಯೋ ನೀರಿನ ಹಾಹಾಕಾರವನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಅಭಿವೃದ್ಧಿಗೆ ದುಡ್ಡು ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇದು ಇಲ್ಲಿರ್ತಕ್ಕಂಥ ಸಚಿವರು, ಕಾಂಗ್ರೆಸ್ ಪಕ್ಷ ಶಾಸಕರು ಅರ್ಥ ಮಾಡ್ಕೋಬೇಕು. ನಮ್ಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಹೊಟ್ಟೆವರೇನೂ ಇಲ್ಲ. ಆದ್ರೆ ನೋಡಿ, ಒಂದು ಕ್ಷಣ ಯೋಚನೆ ಮಾಡಿ. ಯಾಕಂದ್ರೆ ಬಹಳಷ್ಟುಗಳ ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡ್ತೇವೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ರೈತ ತನ್ನ ಹೊಲಕ್ಕೆ ಪಂಪ್ಸೆಟ್ಗೆ ವಿದ್ಯುತ್ ತಗೋಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಿತ್ತು. ಟ್ರಾನ್ಸ್ಫಾರ್ಮರ್ ಹಾಕ್ಬಿಟ್ಟು ವಿದ್ಯುತ್ ಕನೆಕ್ಷನ್ ಸಿಗ್ತಾ ಇತ್ತು. 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಬಿಜೆಪಿ ಸರ್ಕಾರದಲ್ಲಿ ರೈತನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ಸಿಗ್ತಾ ಇತ್ತು. ಗ್ಯಾರಂಟಿ ಘೋಷಣೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದ ಪರಿಣಾಮ ಏನು? ಇವತ್ತು 2.5 ರಿಂದ 3 ಲಕ್ಷ ರೂಪಾಯಿ ಕಟ್ಟಬೇಕು ರೈತ. 2.5 ರಿಂದ 3 ಲಕ್ಷ ರೂಪಾಯಿ ಕಟ್ಟಬೇಕು ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ. ಇವತ್ತು ಹಾಲಿನ ದರ 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವತ್ತು ಹಾಲು ಗ್ರಾಮೀಣ ಭಾಗದಲ್ಲಿ ಬಡವರು, ರೈತರು ಮನೆಗೆ 1 ಲೀಟರ್ 2 ಲೀಟರ್ ಹಾಲು ಖರೀದಿ ಮಾಡಿ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಕೊಡಬೇಕು ಅಂತೇಳಿ ಹಾಲನ್ನು ಕೂಡ ಖರೀದಿ ಮಾಡ್ತಾರೆ. ಅರೆ 20 ತಿಂಗಳಲ್ಲಿ 9 ರೂಪಾಯಿ ಹಾಲಿನ ದರ ಜಾಸ್ತಿ ಆದ್ರೆ ಪಾಪ ಬಡವರು ಏನಾದ್ರು ಮಾಡ್ಬೇಕಾಗಾದ್ರೆ? ನೀವು ಕೂಡ ನಿಮ್ ಯೋಗ್ಯತೆಗೆ 2,000 ರೂಪಾಯಿ ಕೊಡ್ತೀರಿ ಮನೆಯಲ್ಲಿ ಮಹಿಳೆಗೆ ಅಂತೇಳಿ, ಅದು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ. ಆದ್ರೆ ಹಾಲಿನ ದರ 9 ರೂಪಾಯಿ ಜಾಸ್ತಿ ಆದ್ರೆ ದಿನನಿತ್ಯ ಹಾಲು ಖರೀದಿ ಮಾಡ್ಬೇಕಾದ್ರೆ ನಮ್ಮ ಬಡವನ ಪರಿಸ್ಥಿತಿ ಏನಾಗಬೇಕು? ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ರೈತನ ಪರಿಸ್ಥಿತಿ ಏನಾಗಬೇಕು? ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಪ್ರಧಾನಮಂತ್ರಿಗಳು 6,000 ರೂಪಾಯಿ ಕೊಡ್ತಾ ಇದ್ರು, ಯಡಿಯೂರಪ್ಪನವರು 4,000 ರೂಪಾಯಿ ಕೊಡ್ತಾ ಇದ್ರು. ಅದನ್ನು ಕೂಡ ನಿಲ್ಲಿಸಿದ್ರಿ ನೀವು ಸಿದ್ದರಾಮಯ್ಯನವರು. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಎಲ್ಲಾ ಸಮುದಾಯಗಳಿಗೆ ಇವತ್ತೇನು ಸಿದ್ದರಾಮಯ್ಯನವರು ಬೊಬ್ಬೆ ಹೊಡಿತಾರಲ್ಲ, ಅಹಿಂದ ನಾಯಕ ಅಂತೇಳಿ, ಸುಮ್ನೆ ಇವೆಲ್ಲ ಬೂಟಾಟಿಕೆರಿ. ಸರ್ಕಾರ ಬಂದು 20 ತಿಂಗಳ ಮೇಲೆ ಆಯ್ತು. ಸಿದ್ದರಾಮಯ್ಯನವರಿಗೆ ಅಲ್ಪಸಂಖ್ಯಾತರು ನೆನಪಾಗ್ತಾ ಇದ್ದಾರೆ ವಿನಃ ಹಿಂದುಳಿದ ಸಮುದಾಯಗಳು ನೆನಪೇ ಆಗ್ತಾ ಇಲ್ಲ. ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಬಣಜಾರ ಅಭಿವೃದ್ಧಿ ನಿಗಮ ಮಾಡಿದ್ರು. ಅದೇ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾಡಿದ್ರು. ಅದೇ ರೀತಿ ಇವತ್ತು ಮೀನುಗಾರರಿಗೆ ಅನುಕೂಲ ಆಗಬೇಕು ಅಂತೇಳಿ ಅಭಿವೃದ್ಧಿ ನಿಗಮ ಮಾಡಿದ್ರು. ಇವತ್ತು ರಾಜ್ಯದ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಮಾಡಿದ್ರು. ಅದೇ ರೀತಿ ಹಡಪದ ಅಪ್ಪಣ ಸಮಾಜಕ್ಕೆ ಅನುಕೂಲ ಆಗಬೇಕು ಅಂತ ಈ ತರ ಎಲ್ಲ ಹಿಂದುಳಿದ ಸಮುದಾಯಗಳಿಗೂ ಕೂಡ ಅನುಕೂಲ ಆಗಬೇಕು ಅಂತೇಳಿ ಪ್ರತ್ಯೇಕವಾಗಿ ಅಭಿವೃದ್ಧಿ ನಿಗಮಗಳನ್ನ ಮಾಡಿದ್ರು. 100 ಕೋಟಿ ಅನುದಾನವನ್ನು ಕೊಟ್ಟಿದ್ರು. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಯಡಿಯೂರಪ್ಪನವರು 300-400 ಕೋಟಿ ರೂಪಾಯಿ ಕೊಡ್ತಿದ್ರು. ಈಗ 10 ಕೋಟಿ 15 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ.
ಇವತ್ತು ಹಿಂದುಳಿದ ಸಮುದಾಯದ ಹೆಸರು ಹೇಳಿಕೊಂಡು ಮುಖ್ಯಮಂತ್ರಿಗಳಾಗಿ ಅದ ಎಲ್ಲ ಹಿಂದುಳಿದ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಈ ರೀತಿ ಬೆಲೆ ಏರಿಕೆ ಒಂದೇ ಗ್ಯಾರಂಟಿ. ಇವತ್ತು 6ನೇ ಗ್ಯಾರಂಟಿ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಇಲ್ಲ. 6ನೇ ಗ್ಯಾರಂಟಿ ಏನಪ್ಪಾ ಅಂತ ಹೇಳಿದ್ರೆ ಬೆಲೆ ಏರಿಕೆ ಗ್ಯಾರಂಟಿ ಸಿದ್ದರಾಮಯ್ಯನವ್ರದ್ದು. ಇವತ್ತು ಶಕ್ತಿ ಯೋಜನೆ ಬಗ್ಗೆ ಮಾತನಾಡ್ತಾರೆ. ನಮ್ಮ ತಾಯಂದ್ರು ದೊಡ್ಡ ಸಂಖ್ಯೆಯಲ್ಲಿದ್ದೀರಿ, ನಮ್ಮ ಬಣಜಾರ ಸಮಾಜದ ತಾಯಂದ್ರು ಕೂಡ ಇದ್ದಾರೆ. ಇವತ್ತು ಸರ್ಕಾರಿ ಬಸ್ಗಳು ಗ್ರಾಮೀಣ ಭಾಗದಲ್ಲಿ ಓಡಾಡ್ತಾನೆ ಇಲ್ಲ. ಇಡೀ ರಾಜ್ಯದಲ್ಲಿ ಸಾವಿರಾರು ಬಸ್ಗಳು ಗ್ರಾಮೀಣ ಭಾಗದಲ್ಲಿ ಓಡಾಡ್ತಕ್ಕಂಥ ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ KSRTCಗೆ 6,500 ಕೋಟಿ ಇವತ್ತು ಕೊಡಬೇಕಾಗಿದೆ. ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳು ಇವತ್ತು ಬಸ್ಗಳು ಇಲ್ಲದೆ ಇವತ್ತು ಪರದಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ಗ್ರಾಮೀಣ ಭಾಗದಲ್ಲಿ ಬಸ್ ಕೊಡಿ, ಶಾಸಕರಾಗಿ ಗೆದ್ದಿದ್ದೇವೆ, ನಮ್ಗೆ ಅನುದಾನ ಕೊಡಿ, ಇವತ್ತು ಶಾಲಾ ಕಾಲೇಜುಗಳು ಕಟ್ಟಬೇಕು, ಆಸ್ಪತ್ರೆಗಳು ಕಟ್ಟಬೇಕು ಅಂತ ಹೇಳಿದ್ರೆ ಯಾವುದೂ ಅನುದಾನ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯನವ್ರ ಕಾಳಜಿ ಏನೋ, ಮುಸಲ್ಮಾನರು ಹೆಣ್ಮಕ್ಳು ಬಡವರು ಮದುವೆ ಆಗ್ತಾರೆ ಅಂದ್ರೆ 50,000 ರೂಪಾಯಿ ಕೊಡ್ತಾರಂತೆ. ನಮ್ಗೇನು ವಿರೋಧ ಇಲ್ಲ, ಹಿಂದೂ ಹೆಣ್ಮಕ್ಳು ಯಾಕೆ ಕೊಡ್ತಾ ಇಲ್ಲ ನೀವು? ಮುಸಲ್ಮಾನರಲ್ಲೂ ಕೂಡ ಬಡವರಿದ್ದಾರೆ, ಹೆಣ್ಮಕ್ಳಿಗೆ 50,000 ಮದುವೆ ಕೊಡ್ತೀರಿ ಅಂತ ಹೇಳಿದ್ರೆ ಹಿಂದೂಗಳಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಕೂಡ ಬಡವರಿದ್ದಾರೆ, ಮದುವೆ ಆಗ್ಬೇಕು, ಅವ್ರಿಗೆ ಯಾಕೆ 50,000 ಕೊಡ್ತಾ ಇಲ್ಲ? ಇವತ್ತು ಹಿಂದೂಗಳು ಮುಸಲ್ಮಾನರು ಮಕ್ಕಳು ಇವತ್ತು ಹೊರದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ 30 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಇವತ್ತು ಭರವಸೆ ಕೊಟ್ಟಿದ್ದಾರೆ, ಬಜೆಟ್ ಅಲ್ಲಿ ಹೇಳಿದ್ದಾರೆ. ಆದ್ರೆ ನಮ್ಮ ಹಿಂದೂಗಳಲ್ಲಿ ಇರ್ತಕ್ಕಂಥ ಮಕ್ಕಳು ಕೂಡ ಹೊರದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಯಾಕೆ ನೀವು 30 ಲಕ್ಷ ರೂಪಾಯಿ ಕೊಡೋದಿಲ್ಲ? ಹಾಗಾದ್ರೆ ಈ ರೀತಿ ತಾರತಮ್ಯ ಮುಸಲ್ಮಾನರ ಕಣ್ಣಿಗೆ ಬೆಣ್ಣೆ, ಹಿಂದೂಗಳ ಕಣ್ಣಿಗೆ ಇವತ್ತು ಸುಣ್ಣ ಹಚ್ಚತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾ ಇದ್ದಾರೆ? ನಾನಲ್ಲ, ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ಕೇವಲ ಮುಸಲ್ಮಾನರಷ್ಟೇ ನಾವು ವೋಟ್ ಹಾಕಿರ್ತಕ್ಕಂಥದ್ದು, ಹಿಂದೂಗಳು ಹಾಕಿಲ್ವಾ ನಿಮ್ಗೆ ಅಂತೇಳಿ ಕಾಂಗ್ರೆಸ್ನವರು ಇವತ್ತು ಕೇಳ್ತಾ ಇದ್ದಾರೆ. ಇವತ್ತು ಟ್ರಿಪಲ್ ತಲಾಕ್, ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರು ವಿರೋಧಿಗಳಲ್ಲ. ಟ್ರಿಪಲ್ ತಲಾಕ್ ಅನ್ನ ತೆಗೆದು ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಹೆಣ್ಮಕ್ಳಿಗೂ ಕೂಡ ನ್ಯಾಯ ಕೊಡಬೇಕು ಅಂತೇಳಿ ಟ್ರಿಪಲ್ ತಲಾಕ್ ಅನ್ನು ಕೂಡ ನರೇಂದ್ರ ಮೋದಿ ಸರ್ಕಾರ ತೆಗೆದಿರ್ತಕ್ಕಂಥದ್ದು. ಈ ರೀತಿ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಕೇಂದ್ರ ನರೇಂದ್ರ ಮೋದಿ ಸರ್ಕಾರ. ಅದೇ ಸಿದ್ದರಾಮಯ್ಯನವರು ಏನು ಬ್ರಿಟಿಷರ ಕಾಲದಲ್ಲಿ ಇತ್ತಲ್ಲ ಒಡೆದಾಳುವ ನೀತಿ, ಆ ಒಡೆದಾಳುವ ನೀತಿಯನ್ನು ಇವತ್ತು ಸಿದ್ದರಾಮಯ್ಯನವರು ಅನುಸರಿಸ್ತಾ ಇದ್ದಾರೆ ವಿನಃ ಇವರು ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿಗಳಾಗಿ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಯಾವುದೇ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಇಲ್ಲ. ಯಾಕೆ ಸಿದ್ದರಾಮಯ್ಯನವರು ಬಬ್ಬೆ ಹೊಡಿತಾ ಇದ್ದಾರೆ? ಈಗ ಇನ್ನೇನು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವ ಕ್ಷಣಕ್ಕೆ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರು 2 ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಕುರ್ಚಿ ಬಿಟ್ಟುಕೊಡ್ಬೇಕು ಅಂತೇಳಿ ಕಾಂಗ್ರೆಸ್ ಅಲ್ಲಿ ಚರ್ಚೆ ನಡೀತಾ ಇದೆ. ಹಾಗಾಗಿ ಏನಾದ್ರೂ ಮಾಡಿ ಬೆಂಕಿ ಹಚ್ಚಬೇಕು, ಅದಕ್ಕೆ ಜಾತಿ ಜನಗಣತಿ ಅಂತೇಳಿ ಇವತ್ತು ಇಂಪ್ಲಿಮೆಂಟ್ ಮಾಡ್ತೇನೆ, ಅನುಷ್ಠಾನ ಮಾಡ್ತೇನೆ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ. ವೀರಪ್ಪ ಮೊಯ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ನಾಯಕರು ಇವತ್ತು ಹೇಳಿದ್ದಾರೆ, ಸಿದ್ದರಾಮಯ್ಯನವರೇ, ಜಾತಿ ಜನಗಣತಿ ಇದು ಅವೈಜ್ಞಾನಿಕವಾಗಿದೆ, ಇದು ಅವೈಜ್ಞಾನಿಕವಾಗಿದೆ, ಇದು ಮಾಡಾಗ್ಲೇ 10 ವರ್ಷ ಆಗಿದೆ, ಇದಾಗಲೇ 2025ನೇ ಇಸ್ವಿಲ್ ಇದೀವಿ, 10 ವರ್ಷಕ್ಕೊಂದ್ಸಲ ಮಾಡಬೇಕಾಗಿದೆ, ಈಗಾಗಲೇ ಹಳೆ ವರದಿ ಆಗಿದೆ, ದಯವಿಟ್ಟು ಇದನ್ನ ಬಿಟ್ಟು ಬೇರೆ ಹೊಸ ವರದಿ ತಯಾರಿಸಬೇಕು ಅಂತೇಳಿ ಸ್ವತಃ ವೀರಪ್ಪ ಮೊಯ್ಲಿ ಅವರೇ ಹೇಳ್ತಾ ಇದ್ದಾರೆ ಇವತ್ತು. ನಾನಷ್ಟೇ ಅಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಪಾಪ ಸಿದ್ದರಾಮಯ್ಯನವ್ರು ಏನಾಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಕುರ್ಚಿ ಬಿಡೋದಕ್ಕೆ ಅವ್ರು ತಯಾರಿಲ್ಲ. ನಿಮಗೆ ಗೊತ್ತಿರಬಹುದು, ಹಿಂದೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಇದ್ದರು ಸಿದ್ದರಾಮಯ್ಯನವರು. ಇನ್ನೇನು ಮತ್ತೆ ಚುನಾವಣೆ ಆಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅಂತೇಳಿ ಖಾತ್ರಿ ಆದಾಗ ಏನ್ ಮಾಡಿದ್ರು? ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ರು. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಇವತ್ತು ಸಮಾಜವನ್ನ ಹೊಡಿತಕ್ಕಂಥ ಕೆಲಸ ರಾಜ್ಯದ ಇತಿಹಾಸದಲ್ಲಿ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈಗ 2 ವರ್ಷಗಳ ಕಾಲ ಮುಗಿತಾ ಇದೆ, ರಾಜೀನಾಮೆ ಕೊಡಬೇಕು ಅಂತೇಳಿ ಏನ್ ಮಾಡಬೇಕು? ಮತ್ತೊಂದು ಹೊಸ ಕುತಂತ್ರ ಷಡ್ಯಂತ್ರ ನಡೀತಾ ಇದೆ. ಜಾತಿ ಜನಗಣತಿ ಅಂತ ಹೇಳಿ ಇವತ್ತು ಮುಸಲ್ಮಾನರನ್ನ ಹಿಂದೂಗಳ ವಿರುದ್ಧ ಎತ್ಕಡ್ತಕ್ಕಂಥ ಕೆಲಸ ಸ್ವತಃ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಹೊರಟಿದ್ದಾರೆ. ಸಮಾಜಗಳ ಮಧ್ಯೆ ಒಂದು ಕಂದಕವನ್ನ ಸೃಷ್ಟಿ ಮಾಡಿ ಸಮಾಜಗಳ ಮಧ್ಯೆ ಬೆಂಕಿ ಹತ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಮಾಡಕ್ ಹೊರಟಿದ್ದಾರೆ ಬಂಧುಗಳೇ. ಹಾಗಾಗಿ ಇವತ್ತು ಸಾಕಷ್ಟು ಸಮಯ ಆಗಿದೆ, ನಾನು ಹೆಚ್ಚು ಮಾತನಾಡೋದಕ್ಕೆ ಪಾಪ ಅವಾಗಿಂದ ಬಿಸ್ಕಲ್ ತಾವೆಲ್ಲರೂ ಕೂಡ ಇದ್ದೀರಿ. ನಾನು ಇಷ್ಟೇ ಹೇಳ್ತೇನೆ, ಇಂಥ ಒಂದು ದರಿದ್ರ ಜನವಿರೋಧಿ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ರೈತರಿಗೂ ಕೂಡ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ. ನೋಡಪ್ಪ, ಇವತ್ತು
ಪಾಪ ಕಷ್ಟಪಟ್ಟು ಅವನ್ ಬೆಳೆದಂತ ಬೆಳೆಗೆ ಒಂದ್ 7 ತಾಸು ವಿದ್ಯುತ್ ಕೊಟ್ರೆ ನೀರ್ ಹಾಯಿಸ್ಕೊಂಡು ಬೆಳೆ ಸರಿಯಾಗಿ ಕೈ ಸಿಗ್ತಾ ಇತ್ತು. ಬೆಳೆ ಬೆಳೆದಿದೆ, ಪಾಪ ರೈತರು ನೀರ್ ಹಾಯಿಸ್ಕೋಬೇಕು ಅಂತ ಹೇಳಿದ್ರೆ 6-7 ತಾಸು ವಿದ್ಯುತ್ ಕೂಡ ಸರ್ಕಾರಕ್ಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಅವ್ರಿಗೆ ಸರ್ಕಾರಕ್ಕೆ ವಿದ್ಯುತ್ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಪಾಪ ಬೆಳೆದಂತ ಬೆಳೆ ನಾಶ ಆಗಿ ಪಾಪ ಬೆಳೆನೂ ಕೂಡ ರೈತನ ಕೈಗೆ ಸಿಗಲಿಲ್ಲ. ಈ ರೀತಿ ಒಂದು ಕೆಟ್ಟ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ರೈತರ ಪರವಾಗಿ ಒಳ್ಳೆ ಕಾಳಜಿಯನ್ನು ಇಟ್ಕೊಂಡು, ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಆ ರೀತಿ ಒಬ್ಬ ಮುಖ್ಯಮಂತ್ರಿ ಕೆಲಸ ಮಾಡಬೇಕಾಗಿತ್ತು. ಯಡಿಯೂರಪ್ಪನವ್ರು ಏನ್ ಮಾಡಿದ್ರು ನಿಮ್ಗೆ ಗೊತ್ತಿದೆ. ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗ ನೆರೆ ಆಯ್ತು, ಭೀಕರ ನೆರೆಯಾಗಿ ಪಾಪ ಬಡವರೆಲ್ಲ ಮನೆ ಕಳ್ಕೊಂಡ್ರು. ಗದಗಲ್ಲೂ ಆಯ್ತು, ಬೆಳಗಾವಿ, ರಾಯಚೂರು, ಕೊಪ್ಪಳ ಎಲ್ಲ ಕಡೆ ಆಯ್ತು. ಕೇಂದ್ರ ಸರ್ಕಾರ NDRF ನಾರ್ಮ್ಸ್ ಪ್ರಕಾರ ಮಳೆ ಹೆಚ್ಚಾಗಿ ನೆರೆಯಿಂದ ಮನೆ ಕಳ್ಕೊಂಡ್ರೆ ಆ ಬಡವನಿಗೆ 1 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು. ಪಾಪ ಯಡಿಯೂರಪ್ಪನವ್ರು ತೀರ್ಮಾನ ಮಾಡಿದ್ರು 1 ಲಕ್ಷದಲ್ಲಿ ಮನೆ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಯಡಿಯೂರಪ್ಪನ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಬಡವರಿಗೆ ಮನೆ ಕಟ್ಕೋಬೇಕು ಅಂತೇಳಿ. ಆದ್ರೆ ಒಬ್ಬ ಸಿದ್ದರಾಮಯ್ಯ ಅಂತ ಒಬ್ಬ ಮುಖ್ಯಮಂತ್ರಿ ಇವತ್ತು ಮುಖ್ಯಮಂತ್ರಿಗಳಿಗೆ ಬಡವ ಮನೆ ಕಳ್ಕೊಂಡ ಅಂತ ಹೇಳಿದ್ರೆ 75,000 ರಿಂದ 80,000 ರೂಪಾಯಿ ಕೊಡ್ತಾರೆ. ಅದು ಕೂಡ ಕೊಡಬೇಕು ಅಂದ್ರೆ 1 ವರ್ಷ 2 ವರ್ಷ ಸತಾಯಿಸ್ತಾರೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಬಡವ ಮನೆ ಕಳ್ಕೊಂಡ್ರೆ 5 ಲಕ್ಷ ರೂಪಾಯಿ ಸಿಗ್ತಾ ಇತ್ತು. ಸಿದ್ದರಾಮಯ್ಯನವ್ರು ಬಂದ್ಮೇಲೆ ಇವತ್ತು 70,000 80,000 ರೂಪಾಯಿ ಕೊಡ್ತಾರೆ. ಹೌದ್ ತಾನೆ? 70-80,000 ಅದು ಕೂಡ ತಕ್ಷಣ ಕೈ ಸಿಗೋದಿಲ್ಲ. ಅಂದ್ರೆ ಈ ರೀತಿ ನಾನು ಮೊನ್ನೆ ಹೇಳ್ತಾ ಇದ್ದೆ ಅಸೆಂಬ್ಲಿನಲ್ಲಿ, ಒಬ್ಬ ರಾಜ್ಯ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ರಾಜ್ಯದ ದೊರೆ ಅವನು, ರಾಜ್ಯದ ದೊರೆ ಮಹಾರಾಜ ಅವನು. ಹಿಂದೆ ಮಹಾರಾಜರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಜನರು ಸುಭಿಕ್ಷವಾಗಿದ್ದಾರ, ರೈತರು ಸಂತೋಷದಲ್ಲಿದ್ದಾರ, ಬಡವರು ನೆಮ್ಮದಿಯಿಂದ ಇದ್ದಾರೋ ಇಲ್ವೋ ಅಂತೇಳಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಮಹಾರಾಜರು ಏನ್ ಮಾಡ್ತಾ ಇದ್ರು ಅಂದ್ರೆ ಮಾರುವೇಷ ಹಾಕೊಂಡು ಊರುಗಳಿಗೆ ಹೋಗ್ತಾ ಇದ್ನಂತೆ. ರೈತರನ್ನ, ವ್ಯಾಪಾರಸ್ಥರನ್ನ, ಬಡವರನ್ನ ಎಲ್ಲರನ್ನೂ ಕೂಡ ಮಾತಾಡಿಸ್ತಿದ್ರಂತೆ. ನಿಮ್ಮೆಲ್ಲ ಸರಿ ಇದೆಯಾ, ನಿಮ್ಮ ಮಹಾರಾಜರು ಸರಿಯಾಗಿ ನಡ್ಕೊಳ್ತಾ ಇದ್ದಾರ, ನಿಮ್ಮ ಬೆಳೆದಂತ ಬೆಳೆಗೆ ಸರಿಯಾದಂತ ಬೆಲೆ ಸಿಗ್ತಾ ಇದೆಯಾ, ಏನೋ ಕಷ್ಟಗಳಿದೆ, ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಪಾಪ ಸಿದ್ದರಾಮಯ್ಯನವರಿಗೆ ಅವರ ಮಂತ್ರಿಮಂಡಲ ಸದಸ್ಯರಿಗೆ ಪುರುಸೊತ್ತಿಲ್ಲ. ಬೆಂಗಳೂರೇ ಕರ್ನಾಟಕ ನಂಗಾಗಿದೆ. ಬೆಂಗಳೂರಿನಲ್ಲೇ ವಿಧಾನಸೌಧದಲ್ಲೇ AC ರೂಮಲ್ಲೇ ಕುತ್ಕೊಂಡು ಬೆಂಗಳೂರಿನಲ್ಲಿ ಕುತ್ಕೊಂಡ್ರೆ ಇವತ್ತು ರೈತರ ಸಮಸ್ಯೆ ಹೆಂಗ್ ಗೊತ್ತಾಗುತ್ತೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ? ಇವತ್ತು ಬೆಲೆ ಏರಿಕೆ ಇಷ್ಟ ಆಗಿದೆ. ಇವತ್ತು ಪಾಪ ಬಡವರು ಯಾವ ರೀತಿ ಕಣ್ಣೀರು ಹಾಕ್ತಾ ಇದ್ದಾರೆ, ಬಡವರು ಯಾವ ತೊಂದರೆ ಅನುಭವಿಸ್ತಾ ಇದ್ದಾರೆ, ಒಬ್ಬ ಮುಖ್ಯಮಂತ್ರಿ ಹೇಗೆ ಗೊತ್ತಾಗಬೇಕು? ಪಾಪ HK ಪಾಟೀಲ್ ಬಂದ್ರೆ ಅವ್ರು ಹುಲ್ಕೋಟೆನಲ್ಲಿ ಅಲ್ಲೇ ಇರ್ತಾರೆ, ಪಾಪ ಗದಗಿಗೂ ಬರೋದಿಲ್ಲ. ಹಂಗಾಗಿ ನೀರು ಬಿಟ್ಟಿಲ್ಲ ಗದಗಿಗೆ. ನಿಮ್ಗೆ ಗದಗಲ್ಲಿ ಯಾಕೆ ನೀರು ಬರೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಜನ ಬಿಜೆಪಿ ಜಾಸ್ತಿ ಇದ್ದಾರೆ, ಹಂಗಾಗಿ ಓಟ್ ಕೊಟ್ಟಿಲ್ಲ ಅಂತ ಬಹುಶಃ ಗದಗಿಗೆ ನೀರು ಬಿಡ್ತಾ ಇಲ್ಲ ಅಂತ ಕಾಣ್ತದೆ. ಅಂದ್ರೆ ಈ ರೀತಿ ರೈತರ ವಿರೋಧಿ, ಬಡವರ ವಿರೋಧಿ ಇರ್ತಕ್ಕಂಥ ರಾಜ್ಯ ಸರ್ಕಾರ. ಹಾಗಾಗಿ ಎಲ್ಲ ಕಡೆ ಹೇಳ್ತಾ ಇರ್ತಕ್ಕಂಥದ್ದು, ಈ ನಾಡಿನ ಜನರ ಪಾಲಿಗೆ ಈ ಕಾಂಗ್ರೆಸ್ ಸರ್ಕಾರ ಬದುಕಿದ್ದು ಕೂಡ ಸತ್ತ ಆಗಂತ ಆಗಿದೆ. ರಾಜ್ಯದ ಸಂಕಷ್ಟಕ್ಕೆ ಸ್ಪಂದನೆ ಮಾಡದೇ ಇರ್ತಕ್ಕಂಥ ರಾಜ್ಯ ಸರ್ಕಾರ ಬದುಕಿದ್ದು ಕೂಡ ಸತ್ತಂತ ಆಗಿದೆ ಅನ್ನೋದನ್ನ ನಾನು ಈ ಸಂದರ್ಭ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಕಾರ್ಯಕರ್ತರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರನ್ನ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ. ಇವತ್ತು ನಾನು ನಿಜವಾಗ್ಲೂ ಕೂಡ ಆಶ್ಚರ್ಯ ಆಯ್ತು. ಗದಗ್ನಲ್ಲಿ ಇವತ್ತು ಇಂಥ ಉರಿ ಬಿಸಿಲಲ್ಲೂ ಕೂಡ ನಮ್ಮ ಲಮಾಣಿ ಅವರು, ನಮ್ಮೆಲ್ಲ CC ಪಾಟೀಲು ಎಲ್ಲಾ ಕ್ಷೇತ್ರದಿಂದ, ಕಳಕಪ್ಪ ಎಲ್ಲಾ ಕ್ಷೇತ್ರದಿಂದ ಬಂದಿದ್ದಾರೆ. ಆದ್ರೆ ಕಾರ್ಯಕರ್ತರ ಉತ್ಸಾಹ ನೋಡಿದಾಗ ನನಗೆ ಬೇಸರ ಆಯ್ತು. ಏನಪ್ಪ, ನಮ್ಮ ಕಾರ್ಯಕರ್ತರು ವೇದಿಕೆ ಮೇಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮುಖಂಡರು ಕೂತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರ ಶ್ರಮ ದೊಡ್ಡದಿದೆ. ಯಾವುದೇ ಸ್ಥಾನಮಾನದ ಅಪೇಕ್ಷೆನ ಪಡೆದೇನೆ ನಾನು MLA ಆಗಬೇಕು, ನಾನು ಮುನ್ಸಿಪಲ್ ಕೌನ್ಸಿಲರ್ ಆಗಬೇಕು, ನಾನು ZP ಮೆಂಬರ್ ಆಗಬೇಕು, ಇವ್ಯಾವ ಕನಸು ಕೂಡ ನಿಮಗಿಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಯಾರೇ ಅಭ್ಯರ್ಥಿ ಆಗಲಿ ಬಿಜೆಪಿ ಗೆಲ್ಲಬೇಕು, ನರೇಂದ್ರ ಮೋದಿಜಿಯವರ ಕೈನ ಬಲಪಡಿಸಬೇಕು, ಯಡಿಯೂರಪ್ಪರ ಕೈನ ಬಲಪಡಿಸಬೇಕು ಅಂತೇಳಿ ಕಳೆದ ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ನಾನು ಯಾರ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಮತ್ತೆ ಬರ್ತೇನೆ ಗದಗ ಜಿಲ್ಲೆಗೆ. ಒಂದು ದಿನ ಜಿಲ್ಲೆಯಲ್ಲೇ ಕೂತ್ಕೊಂಡು ಯಾವ ವಿಧಾನಸಭಾ ಕ್ಷೇತ್ರದ ಸಮಸ್ಯೆ ಏನಿದೆ, ನಮ್ಮ ನಾಯಕರ ನಡವಳಿಕೆ ಏನಿದೆ, ಯಾಕಂದ್ರೆ ನಾವು ನಾಯಕರಾಗಬೇಕು ಅಂದ್ರೆ ಕಾರಣ ನಮ್ಮ ಕಾರ್ಯಕರ್ತರು. ನಾವು ನಾಯಕರಾದ್ಮೇಲೆ, ನಾವು ಶಾಸಕರಾದ್ಮೇಲೆ, ನಾವು ಮಂತ್ರಿಗಳಾದ್ಮೇಲೆ ನಮ್ಮ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ಮನ್ನ ಹೇಗೆ ನಮ್ಮ ಜನರು ನಮ್ಮ ಬಗ್ಗೆ ವಿಶ್ವಾಸ ಇಟ್ಕೊಳ್ತಕ್ಕಂಥದ್ದು?
ನಮ್ಮ ಕಾರ್ಯಕರ್ತರ ಬಗ್ಗೆ ಹೆಂಗ್ ವಿಶ್ವಾಸ ಇಟ್ಕೊಳ್ತಾರೆ. ಹಾಗಾಗಿ ಅಣ್ಣ ಒಂದ್ ನಿಮಿಷ ತಡೆಯೋಣ, ನಾನು ಯಾರ ಬಗ್ಗೆನೂ ನಾವು ಉಲ್ಲೇಖ ಮಾಡ್ತಾ ಇಲ್ಲ. ನನ್ನ ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರಿಗೆ ಯಾವ ರೀತಿ ಗೌರವ ಸಮಾಜದಲ್ಲಿ ಸಿಗ್ತಾ ಇದೆಯೋ ಅಷ್ಟೇ ಗೌರವ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಸಿಗಬೇಕು. ಆ ನಿಟ್ಟಿನಲ್ಲಿ ನಾನು ಕೂಡ ಗದಗ ಜಿಲ್ಲೆಗೂ ಬರ್ತೇನೆ, ರಾಜ್ಯದ ಎಲ್ಲ ಜಿಲ್ಲೆಗೂ ಕೂಡ ಹೋಗ್ತೇನೆ. ಆ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ. ಆದ್ರೆ ನಾನು ಬರೋಕ್ಕೂ ಮುಂಚಿತವಾಗಿ ಆದಷ್ಟು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಯಾಕೆಂದ್ರೆ ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ನಾನಂತೂ ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ನಾನಿವತ್ತು ಯಡಿಯೂರಪ್ಪನವ್ರ ಮಗ ಅಂತ ಹೇಳಿದಕ್ಕೆ ನಂಗೆ ಹೆಮ್ಮೆ ಇದೆ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕ, ರೈತ ನಾಯಕ, ಒಬ್ಬ ಹೋರಾಟಗಾರ. ಇವತ್ತು ಯಡಿಯೂರಪ್ಪನವ್ರ ಮಗ ಅನ್ನೋದಕ್ಕೂ ಕೂಡ ನನ್ಗೆ ಹೆಮ್ಮೆ ಇದೆ. ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಅಂತ ಹೇಳೋದಕ್ಕೂ ಕೂಡ ನನ್ಗೆ ಹೆಮ್ಮೆ ಇದೆ. ಆದ್ರೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತ ಅಂತ ಹೇಳೋದಕ್ಕೆ ಇನ್ನೂ ಕೂಡ ದೊಡ್ಡ ಹೆಮ್ಮೆ ಇದೆ ನನಗೆ. ಹಾಗಾಗಿ ಆ ಕಾರ್ಯಕರ್ತರಿಗೆ ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ನನ್ನನ್ನು ಸೇರಿ ನಾ ಹೇಳ್ತಾ ಇದ್ದೇನೆ, ನಾವೆಲ್ಲರೂ ಸೇರಿ ನಡ್ಕೋಬೇಕು. ಅದರ ಮುಖೇನ ಪಕ್ಷವನ್ನ, ಸಂಘಟನೆಯನ್ನ ಬಲಪಡಿಸತಕ್ಕಂಥ ಕೆಲಸ ಮಾಡೋಣ. ನಮ್ಮ ಕಾರ್ಯಕರ್ತರು ಯಾವತ್ತೂ ಕೂಡ ನಮ್ಮ ನಡವಳಿಕೆಯಿಂದ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ಗದಗ ಜಿಲ್ಲೆಯಲ್ಲಿ ಬರಬಾರದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಶ್ರಮವನ್ನು ಹಾಕೋಣ ಅನ್ನೋ ಮಾತನ್ನು ಹೇಳ್ತಾ ತುಂಬಾ ಸಂತೋಷ ಆಗಿದೆ. ನಮ್ಮ ತಾಯಂದ್ರು ಕೂಡ ನಾನು ತುಂಬಾ ಸಂತೋಷ ಇವತ್ತು, ಯಾಕಂದ್ರೆ ಇಂಥ ಉರಿ ಬಿಸಿಲಲ್ಲೂ ಕೂಡ ತಾವು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ರಿ. ನಮ್ಮ ಬಣಜಾರ್ ಸಮಾಜದ ಮಾರ್ಗೋರ್ ಬಾಯ್ಸ್ ರಾಮ್ ನಮ್ಮೆಲ್ಲ ಬಣಜಾರ್ ಸಮಾಜದ ತಾಯಂದ್ರು ಕೂಡ ಸಂದರ್ಭ ವಂದನೆಯನ್ನ ಸಲ್ಲಿಸ್ತಾ, ನಮ್ಮೆಲ್ಲ ಯುವಕ ಮಿತ್ರರು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ವಂದನೆ, ಅಭಿನಂದನೆಯನ್ನ ಸಲ್ಲಿಸ್ತಾ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಬಲಪಡಿಸೋಣ. ಮುಂದಿನ ದಿನದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು. ಗದಗ ಜಿಲ್ಲೆ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಶ್ರಮವನ್ನು ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳಿದ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ವಂದನೆಗಳು. ಸನ್ಮಾನ್ಯ ಬಿ.ವೈ. ವಿಜೇಂದ್ರ ಅವರ ಮುಷ್ಟಿಯಲ್ಲಿ ಸೃಷ್ಟಿ ಆಗ್ತಕ್ಕಂತ ಶಕ್ತಿ ಇದೆ. ಒಂದು ಘೋಷಣೆ ಕೂಗಿ, ತಿಂಗಳಿಗೆ ಒಂದ್ಸರಿ ನೀರು ಕೊಡದೇ ಇರೋ ಸರ್ಕಾರಕ್ಕೆ